ಧಾರವಾಡ ಕಟ್ಟೆ ಧಾರವಾಡ ರಾಷ್ಟ್ರೀಯ ಸಾಹಿತ್ಯ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆ. ಇವತ್ತಿನ ಕಾರ್ಯಕ್ರಮ 331ನೇ ಕಾರ್ಯಕ್ರಮ, ಕೃತಿ ಅವಲೋಕನ ಮತ್ತು ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನಾನು ಮೊದಲಿಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧಾರವಾಡ ಕಟ್ಟೆ ಧಾರವಾಡ ಅನೇಕ ವಿಶೇಷ ಉಪನ್ಯಾಸಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ, ಕೃತಿ ಬಿಡುಗಡೆ, ಅದರ ಕುರಿತು ಚರ್ಚೆ, ಸಂವಾದ, ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯ, ಜಾಗತಿಕ ಸಾಹಿತ್ಯ, ಇವ ಎಲ್ಲ ಸಾಹಿತ್ಯದ ಮೇಲೆ ಅನೇಕ ಮಹತ್ವದ ಉಪನ್ಯಾಸಗಳನ್ನ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದೆ. ಇವತ್ತಿನ ಕಾರ್ಯಕ್ರಮ 331ನೇ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಿ ಅವಲೋಕನ ಮತ್ತು ಸಂವಾದ. ಪ್ರಕಾಶ್ ಗರುಡ ಅವರು ಅನುವಾದಿಸಿರುವಂತಹ ವಾರೆನ್ ಹೇಸ್ಟಿಂಗ್ಸ್ ನ ಓರಿ, ಇದು ಹಿಂದಿ ಮೂಲ, ಉದಯ್ ಪ್ರಕಾಶ್ ಅವ್ರದ್ದು. ಇದನ್ನ ಕನ್ನಡಕ್ಕೆ ನಮ್ಮ ಪ್ರಕಾಶ್ ಗರುಡ ಸರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ ಕುರಿತು ಅವಲೋಕಿಸ್ತಾ, ಅದ್ರ ಜೊತೆಗೆ ಸಂವಾದ, ಅದ್ರ ಮೇಲೆ ಮಾತುಗಳನ್ನಾಡೋದಕ್ಕೆ ನಮ್ಮ ಜೊತೆಗೆ ಗಾಯತ್ರಿ ದೇಸಾಯಿ, ಕಲಾವಿದರು, ಧಾರವಾಡ ಅವರಿದ್ದಾರೆ. ಅವ್ರಿಗೂ ನಾನು ಮೊದಲಿಗೆ ಪ್ರೀತಿಯಿಂದ ಸ್ವಾಗತ ಕೋರ್ತೇನೆ. ಮೇಡಮ್, ಸ್ವಾಗತ ಮೇಡಮ್. ಸರ್ ಇದ್ದಾರೆ ಸರ್, ಮೇಡಮ್ ಸರ್. ಗರುಡ ಸರ್ ಕಾಲ್ ಮಾಡಿದ್ದೆ, ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಅವ್ರ ಮಧ್ಯಾಹ್ನ. ಈಗ ಪಿಕ್ ಮಾಡ್ತಾ ಇಲ್ಲ ಸರ್, ಅದಕ್ಕೆ. ಹಲೋ ಸರ್, ಕೇಳ್ತಾ ಇದ್ರಿ ಮೇಡಮ್ ಸರ್ ಜಾಯ್ನ್ ಆದ್ರೆ ಅಂತ? ಸರ್ ಅವ್ರು ಜಾಯ್ನ್ ಆಗ್ತಾರೆ, ನಾನು ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಸರ್. ಸರ್, ಮೇಡಮ್ ಅವರು ಫೋನ್ ಮಾಡಿದ್ರಂತೆ ಸರ್, ಜಾಯಿನ್ ಆಗ್ತೀನಿ ಅಂತ ಹೇಳಿದಾರಂತೆ ಸರ್. ಓಕೆ, ನಾನು ಮೇಡಮ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಸ್ವಲ್ಪ ತೊಂದರೆಗೆ ಕ್ಷಮಿಸಿ. ಪ್ರಕಾಶ್ ಸರ್ ಗರುಡ ಕೂಡ ಅವರು ಇವಾಗ ಸದ್ಯಕ್ಕಿನ್ನ ಜಾಯಿನ್ ಆಗಿಲ್ಲ, ಅವ್ರು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಧಾರವಾಡ ಕಟ್ಟೆಯ ಗೌರವ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಧಾರವಾಡ ಕಟ್ಟೆ ಸರ್ ಮಾಡಿದ್ದೀನಿ ಸರ್, ನಿಮ್ಗೆ ಕೇಳಿಸ್ತಿಲ್ವ ಸರ್? ಸರ್ ಮಾಡಿದ್ದೀನಿ ಸರ್. ಸರ್ ಇವಾಗ ಕೇಳಿಸ್ತಿದ್ದೇನಾ ಸರ್? ಸರ್ ಓಕೆ ಸರ್. ಹಾಗೆ ನಮ್ಮ ಧಾರವಾಡ ಕಟ್ಟೆಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಕೋರ್ತಾ, ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಾ ಮೇಡಮ್ ಅವ್ರದ್ದು ಪರಿಚಯವನ್ನ ಮಾಡಿಕೊಡ್ತೇನೆ, ಕಿರು ಪರಿಚಯ. ಗಾಯತ್ರಿ ಎಂ ದೇಸಾಯಿ ಮೇಡಮ್ ಅವರು ಚಿತ್ರಕಲಾ ಕ್ಷೇತ್ರದ ಶ್ರೇಷ್ಠ ಸಾಧಕಿ. ಮೇಡಮ್ ಅವರು 19 ಡಿಸೆಂಬರ್ 1953ರಲ್ಲಿ ಜನಿಸ್ತಾರೆ. ಕರ್ನಾಟಕದ ಧಾರವಾಡ ಮೂಲದ ಪ್ರಸಿದ್ಧ ಕಲಾವಿದೆ ಆಗಿರುವ ಮೇಡಮ್ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ BA ಹಾಗೂ MFA ಈ ಕಲಾ ಇತಿಹಾಸ ಇದರಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಆರ್ಟ್ಸ್ ಮಾಸ್ಟರ್ ಪದವಿಯಲ್ಲಿ ರಾಜ್ಯದ ದ್ವಿತೀಯ ರ್ಯಾಂಕ್ ಪಡೆದವರಾಗಿದ್ದಾರೆ. ಕಳೆದ 4 ದಶಕಗಳಿಂದ ಚಿತ್ರಕಲಾ ಕ್ಷೇತ್ರದಲ್ಲಿ ಸಕ್ರಿಯ ಆಗಿರುವ ಮೇಡಮ್ ಅವರು ಧಾರವಾಡ, ಹುಬ್ಬಳ್ಳಿ, ಗೋವಾ, ಬೆಂಗಳೂರು, ಮುಂಬೈ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್, UK ಇಲ್ಲೆಲ್ಲ ಅವರು ಏಕಾಂಗ ಮತ್ತು ಗುಂಪು ಪ್ರದರ್ಶನಗಳನ್ನ ನಡೆಸಿಕೊಟ್ಟಿದ್ದಾರೆ. ಅವರು ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿ, ಚಿತ್ರಕಲಾ ಪರಿಷತ್ ಮತ್ತು ಅಖಿಲ ಭಾರತೀಯ ಕಲಾ ಪ್ರದರ್ಶನಗಳು ಸೇರಿದಂತೆ ಅನೇಕ ರಾಷ್ಟ್ರೀಯ ಕಲಾ ಶಿಬಿರಗಳು ಮತ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಕಲಾ ಶಿಬಿರಗಳನ್ನ ಆಯೋಜಿಸುವುದಲ್ಲದೆ ಅವರು ಕರ್ನಾಟಕದ ಮೊದಲ ಮಹಿಳಾ ಕಲಾವಿದರ ಶಿಬಿರ ಅಂದ್ರೆ 1993ರಲ್ಲಿ ಅವರು ಪ್ರಾರಂಭಿಸಿದ ಪ್ರಮುಖರಾಗಿದ್ದಾರೆ. ತಮ್ಮ ಕಲಾ ಸೇವೆಗೆ ಅವರು ಅನೇಕ ಪುರಸ್ಕಾರಗಳನ್ನ ಅವರಿಗೆ ಲಭಿಸಿವೆ. ರಾಜ್ಯ ಪ್ರಶಸ್ತಿ, ಮೈಸೂರು ದಸರಾ ಪ್ರಶಸ್ತಿ, ಶಾರದಾ ಶಾಲ್ಮಲಾ ಪ್ರಶಸ್ತಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ಸಂದೀಪನಿ ಆಚಾರ್ಯ ಪ್ರಶಸ್ತಿ ಉಜ್ಜಯಿನಿ, ಚಿತ್ರಕಲಾ ಸಮ್ಮಾನ್ ಬೆಂಗಳೂರು, ಹೀಗೆ ಅನೇಕ ಪ್ರಶಸ್ತಿಗಳು ಮೇಡಮ್ ಅವರಿಗೆ ಹರಿಸಿ ಬಂದಿವೆ. ಗಾಯತ್ರಿ ದೇಸಾಯಿ ಮೇಡಮ್ ಅವರು JSS ಅಳಭವಿ ಶಾಲೆಯಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರ ಕಲಾಕೃತಿಗಳು ಲಲಿತ ಕಲಾ ಅಕಾಡೆಮಿ, ದೆಹಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಯೋಕನ್, ಟಾಟಾ, ITC ಹೋಟೆಲ್ಸ್ ಹಾಗೂ ವಿದೇಶಗಳ ಖಾಸಗಿ ಸಂಗ್ರಹಾಲಯಗಳು ಕೂಡ ಅವರ ಸ್ಥಾನವನ್ನ ಪಡೆದುಕೊಂಡಿವೆ ಕೃತಿಗಳು.
ಇಷ್ಟು ಮೇಡಮ್ ಅವರ ಕಿರು ಪರಿಚಯವನ್ನ ನಾನು ಮಾಡ್ಕೊಡೋದಕ್ಕೆ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತೇನೆ. ಹಾಗೆ ಇವತ್ತಿನ ಕೃತಿಯ ಲೇಖಕರಾದಂತಹ ಪ್ರಕಾಶ್ ಗೌರಡ ಸರ್ ಅವ್ರದ್ದು ಕೂಡ ನಾನು ಕಿರು ಪರಿಚಯ ಮಾಡಿ ಕೊಡ್ತೇನೆ. ರಂಗಭೂಮಿ ನಟ ಆಗಿರುವಂತಹ, ನಾಟಕರಾಗಿರುವಂತಹ ಮತ್ತು ನಿರ್ದೇಶಕರಾಗಿರುವಂತಹ ಸರ್ ಅವರು ತೊಗಲು ಬೊಂಬೆ ಆಟದಲ್ಲಿ ಆಸಕ್ತಿಯನ್ನ ಹೊಂದಿದ್ದಾರೆ. ನೀನಾಜಂ ಎಗ್ಗೋಡಿನಲ್ಲಿ ರಂಗ ಶಿಕ್ಷಣ ತರಬೇತಿ, ರಂಗಭೂಮಿ ಕಲೆಯಲ್ಲಿ MA ಪದವಿ, ಮಧುರೈ ವಿಶ್ವವಿದ್ಯಾಲಯದಿಂದ, ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ. ಅಜ್ಜ ಸದಾಶಿವರಾಯರು ಮತ್ತು ತಂದೆ ಶ್ರೀಪಾದ ರಾಯರು ಗರುಡ ವೃತ್ತಿ ರಂಗಭೂಮಿಯ ಕಲಾವಿದರಾಗಿದ್ದು, ಆ ಪರಂಪರೆಯ ಹಿನ್ನೆಲೆಯಲ್ಲಿ ಇವರಿಗೂ ಇದೆ. ತುಘಲಕು, ಮುರ್ಚಕಟಿಕ ಇತ್ಯಾದಿ 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ಸರ್ ಅವರು ಅಭಿನಯಿಸಿದ್ದಾರೆ. ಹಲವಾರು ಕಂಪನಿ ನಾಟಕಗಳಲ್ಲೂ ಕೂಡ ಸರ್ ಅವರು ಅಭಿನಯಿಸಿರುವ ಅನುಭವವನ್ನ ಹೊಂದಿದ್ದಾರೆ. ಹ್ಯಾಮ್ಲೆಟ್, ಒಥೆಲೋ, ಹುಲಿಯ ನೆರಳು, ಚೂರಿ ಕಟ್ಟೆ ಇತ್ಯಾದಿ 50ಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. KV ಸುಬ್ಬಣ್ಣ ವ್ಯಕ್ತಿ ಚಿತ್ರ ಮಾತಾಡು ಮಾತಾಡು ಗೊಂಬೆಯೇ, ಇದಕ್ಕೆ ಶಿಕ್ಷಕರಿಗಾಗಿ ಗೊಂಬೆ ರಂಗಭೂಮಿ ಇದು ಕೈಪಿಡಿ. ಗರುಡ ಸದಾಶಿವರಾಯರು ವ್ಯಕ್ತಿ ಚಿತ್ರ 3 ಕಿರುನಾಟಕಗಳು ಹಾಗೂ ದಾರಿಯೋಪನ ನಾಟಕದ ಅನುವಾದ, ಬೆತ್ತಲಾಟ, ಹೀಗೆ ಅನೇಕ ನಾಟಕಗಳನ್ನ ಸರ್ ಅವರು ನಡೆಸಿದ್ದಾರೆ. ಇದು ಅವರ ಕೃತಿಗಳು ಕೂಡ. ಈಗಲೂ ರಂಗಭೂಮಿಯಲ್ಲಿ ಸರ್ ಅವರು ಸಕ್ರಿಯರಾಗಿ ಇದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಇಷ್ಟು ಸರ್ ಅವರು ನಾನು ಕಿರಿಪರಿಚಯವನ್ನ ಮಾಡಿಕೊಡ್ತಾ, ಈ ವೇದಿಕೆಯನ್ನ ಮೇಡಮ್ ಬಿಟ್ಕೊಡೋಕ್ ಮುಂಚೆ ನಾವು ನಮ್ಮ ಆಡಿಯೋ ವಿಡಿಯೋವನ್ನು ಮ್ಯೂಟ್ ಮಾಡಿಕೊಂಡು ಮೇಡಮ್ ಅವರ ಉಪನ್ಯಾಸಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಮೇಡಮ್ ಅವರು 50ರಿಂದ 60 ನಿಮಿಷಗಳ ಕಾಲ ಉಪನ್ಯಾಸ ನೀಡ್ತಾರೆ. ನಂತರದಲ್ಲಿ ಡೋಣೂರ್ ಸರ್ ಅವರು ಮಾತನಾಡ್ತಾರೆ. ಅಧ್ಯಕ್ಷೀಯ ಮಾತುಗಳಿರ್ತದೆ, ಲೇಖಕರ ಮಾತುಗಳು ಇರ್ತದೆ, ಆಮೇಲೆ ಚರ್ಚೆ, ಮುಕ್ತ ಸಂವಾದ ಇರುತ್ತೆ. ಇಷ್ಟ ಹೇಳ್ತಾ ನಾನು ಮೇಡಮ್ ಅವ್ರಿಗೆ ವೇದಿಕೆಯನ್ನ ಬಿಟ್ಕೊಡ್ತೇನೆ. ಮೇಡಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ ಧಾರವಾಡದ ಕಟ್ಟೆ ಅನ್ನೋದೇನಿದೆ ಅಲ್ಲ, ಇದು ಒಂದು ಹೆಸರೇ ಬಹಳ ಸುಂದರವಾಗಿದೆ, ಬಹಳ ಒಂದು ಒರಿಜಿನಲ್ ಆಗಿದ್ದು. ಈ ಕಟ್ಟೆಯಿಂದ ನನಗೆ ಆಹ್ವಾನಿಸಿದ್ದು ನನಗೆ ತುಂಬಾ ಸಂತೋಷ ಅನಿಸುತ್ತೆ. ಇಲ್ಲಿ ಮೊದಲನೇ ಸಲ ನನಗೆ ಪ್ರಕಾಶ್ ಗರುಡ್ ಅವರು ಈ ಪುಸ್ತಕವನ್ನು ಕೊಟ್ಟಾಗ, ಓದಿದಾಗ ನನಗೆ ಬಹಳ ಸಂತೋಷ ಅನಿಸ್ತು. ಅಂದ್ರೆ ಇದೊಂದು ಪೋಸ್ಟ್ ಮಾಡರ್ನ್ ಶೈಲಿಯಲ್ಲಿ ಬರೆದಂತ ಒಂದು ಕಿರು ಕಾದಂಬರಿ. ಆಮೇಲೆ ಇದನ್ನ 2ನೇ ಸಲ ನಾನು ಓದಿದಾಗ, ಅಂದ್ರೆ ಪ್ರಕಾಶ್ ಗರುಡ್ ಅವರು ನನಗೆ ಹೇಳಿದ್ರು ಏನಂತಂದ್ರೆ, ಇದ್ರ ಮೇಲೆ ನೀವು ಮಾತನಾಡ್ಬೇಕು ಅಂತಂದಾಗ ನಾನು ಮತ್ತೊಂದ್ಸಲ ಓದಿದಾಗ ಇದು ಎಷ್ಟು ಲೇಯರ್ಡ್ ಆಗಿದೆ ಮತ್ತು ಎಷ್ಟೊಂದು ಆಳವಾಗಿದ್ದು ಎಷ್ಟೊಂದು ಆಯಾಮಗಳನ್ನು ಹೊಂದಿದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಈ ಒಂದು ಪುಸ್ತಕವನ್ನ ಕನ್ನಡಕ್ಕೆ ಅನುವಾದಿಸಿದ್ದಕ್ಕೆ ನಾನು ಪ್ರಕಾಶ್ ಗರುಡ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಕನ್ನಡ ಓದುಗರಿಗೆ ಈ ಒಂದು ಪುಸ್ತಕ ಬಹಳಷ್ಟು ಒಂದು ಆಯಾಮವನ್ನ ತೆರೆದುಕೊಡ್ತದೆ ಅಂತ ನನಗನ್ನಿಸುತ್ತೆ. ಇಂಥ ಪುಸ್ತಕಗಳು ಇನ್ನೂ ಬರಬೇಕು ಅಂತ ನಮ್ಮ ಆಶೆ. ಯಾಕಂದ್ರೆ ಪೋಸ್ಟ್ ಮಾಡರ್ನಿಸಂ ಶೈಲಿಯಲ್ಲಿ ಹೆಚ್ಚು ಪುಸ್ತಕಗಳು ಕನ್ನಡದಲ್ಲಿ ಇನ್ನೂವರೆಗೆ ಆಗಿಲ್ಲ ಅಂತ ನನ್ನ ಭಾವನೆ. ಇನ್ನು ಈ ಒಂದು ಪುಸ್ತಕದ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಇದರ ಔಟ್ಲೈನ್ಸ್, ವಾರ್ನ್ ಹೇಸ್ಟಿಂಗ್ಸ್ ಒಂದು ಕೊಲೋನಿಯಲ್ ಪೀರಿಯಡ್ ನಲ್ಲಿರುವಂತಹ ಒಬ್ಬ ಅಧಿಕಾರಿ, ಮತ್ತೆ ಕಲ್ಕತ್ತಾದ ಸುಮಾರು ಫಸ್ಟ್ ಗವರ್ನರ್ ಜನರಲ್ ಅಂತಿಕೊಂಡು ಆಗಿ ಸುಮಾರು 13 ವರ್ಷಗಳವರೆಗೆ ಅಲ್ಲಿ ಆಡಳಿತ ಮಾಡಿದ್ಮೇಲೆ ಅಲ್ಲಿ ಕೆಲವೊಂದು ಸುಧಾರಣೆಗಳನ್ನ ಮಾಡ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ, ಮತ್ತು ಕೆಲವೊಂದು ಇನ್ನುಳಿದಂತೆ ಕೆಲವೊಂದು ಸುಧಾರಣೆಗಳನ್ನು ಮಾಡಿದ ಮೇಲೆ ಇವರು ಕೆಲವೊಂದು ಇದರಲ್ಲಿನೂ ಕೂಡ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಚ್ಚಿಗೆ ಒಂದು ಒಲವನ್ನ ತೋರಿಸ್ತಾರೆ ಪ್ರಾರಂಭಿಕ ಹಂತದಲ್ಲಿ. ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಅವರಿಗೆ ಭಗವದ್ಗೀತೆ, ಆಮೇಲೆ ಕೃಷ್ಣನ ಬಗ್ಗೆ, ಆಮೇಲೆ ಬೆಂಗಾಲ್ ಲಿಟ್ರೇಚರ್ ಬಗ್ಗೆ, ಹೀಗೆ ಹಲವೊಂದು ಇದರ ಬಗ್ಗೆ ಇವರು ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಆದ್ರೆ ಕೊನೆಗೆ ಈ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಪೂರ್ತಿ ಕಾದಂಬರಿಯ ಒಂದು ವಿಷಯ ಏನಾಗಿದೆ ಅಂತಂದ್ರೆ, ಮೊದಲಿನಿಂದ
ಕೊನೆಯವರೆಗೂ ನೋಡಿದಾಗ ಒಂದು ರೆಸಿಸ್ಟೆನ್ಸ್ ಕಂಡು ಬರ್ತದೆ. ಈ ಉದಯ್ ಪ್ರಕಾಶ್ ಅವರು ಬರೆದಿರುವುದರಲ್ಲಿ ಒಂದು ರೆಸಿಸ್ಟೆನ್ಸ್ ಕಂಡು ಬರ್ತದೆ. ಈ ರೆಸಿಸ್ಟೆನ್ಸ್ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಈಗ ಉದಯ್ ಪ್ರಕಾಶ್ ಅವರು ಸಾಹಿತಿಗಳು, ಕವಿಗಳು, ಆಮೇಲೆ ನಿರ್ದೇಶಕರು, ಪ್ರೊಡ್ಯೂಸರ್, ಹೀಗೆ ಹಲವಾರು ರೀತಿಯಲ್ಲಿ ರಂಗಗಳಲ್ಲಿ ಕೆಲಸ ಮಾಡಿದವರು. ಇವರು JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿಯೂ ಕೂಡ ಕಾರ್ಯವನ್ನು ಮಾಡಿದ್ದಾರೆ. ಈ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಏನಾಗಿದೆ ಅಂದ್ರೆ ತುಂಬಾ ಒಂದು ಇಂಟೆಲೆಕ್ಚುಯಲ್ಸ್ಗಳನ್ನ ಹೊರಗಡೆ ತಂದಿರುವಂತಹ ಒಂದು ಯೂನಿವರ್ಸಿಟಿ ಇದು. ಅಲ್ಲಿ ಚಿಂತನ ಮಂಥನಗಳಾಗಿರುವುದರಿಂದ ಇವರಲ್ಲಿನೂ ಕೂಡ ಆ ಚಿಂತನ ಮಂಥನವನ್ನ ನಾವು ಗುರುತಿಸ್ತೇವೆ. ಈ ಚಿಂತನ ಮಂಥನದ ಪ್ರಭಾವವಾಗಿ ನಾವು ಈ ಕಾದಂಬರಿಯನ್ನ ಕಾಣ್ತೇವೆ. ಇಲ್ಲಿ ಈ ಒಂದು ಆಳವಾದಂತ ಈ ಒಂದು ಕಾದಂಬರಿಯನ್ನ ನೋಡಿದಾಗ ಇಲ್ಲಿ ಅವರು ಎಷ್ಟೊಂದು ಈ ಪೋಸ್ಟ್ ಮಾಡರ್ನಿಸಮದ ನೆಲೆಯಲ್ಲಿ ಮತ್ತು ಪೋಸ್ಟ್ ಕೊಲೋನಿಯಲಿಸಮ್ ಅದ ನೆಲೆಯಲ್ಲಿ ಈ ಕೃತಿಯನ್ನ ರಚಿಸಿರುವುದನ್ನ ನಾವು ನೋಡ್ತೇವೆ. ಈ ಧೋರಣೆಗಳಿಂದ ಮೊದಲಿನಿಂದ ಕೊನೆಯವರೆಗೆ ಏನಾಗಿದೆ ಅಂದ್ರೆ ಇದು ಒಂದು ಇದರ ಟೋನ್ ಏನಿದೆ ಅಲ್ಲ, ಇದು ರೆಸಿಸ್ಟೆನ್ಸ್ ಅಂತ ಕಂಡು ಬರ್ತದೆ ನನಗೆ. ಇದು ನನ್ನ ಪರ್ಸನಲ್ ರೀಡಿಂಗ್. ಇದು ಅಂದ್ರೆ ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತ ಅಂತೀವಲ್ಲ ನಾವು, ಆ ರೀತಿಯಲ್ಲಿ ಇದು ಈ ಕೊಲೋನಿಯಲ್ ಥಿಯರಿ ಏನಿದೆ, ಪೋಸ್ಟ್ ಕೊಲೋನಿಯಲ್ ಥಿಯರಿ, ಈ ಥಿಯರಿಯಲ್ಲಿ ಅಂದ್ರೆ ಈಗ ನಾವು ಎಡ್ವರ್ಡ್ ಸೈಡ್ ಅಂತ ಪ್ಯಾಲೆಸ್ಟೀನಿಯನ್ ಒಬ್ಬ ಲೇಖಕ, ಒಬ್ಬ ಇಂಟೆಲೆಕ್ಚುಯಲ್ ರೈಟರ್ ಅಂತ ನಾವೇನು ಹೇಳ್ತೀವಿ, ಅವರು ಓರಿಯೆಂಟಲಿಸಮ್ ಅಂತ ಒಂದು ಬುಕ್ ಅನ್ನ ಬರೀತಾರೆ. ಓರಿಯೆಂಟಲಿಸಮ್ ಏನಿದೆ ಇದು ಬುಕ್, ಇದು ಪಾಶ್ಚಾತ್ಯರು ಅಂದ್ರೆ ಕೊಲನೈಸ್ಡ್ ಪೀಪಲ್ ಇವ್ರು ಏನ್ ಮಾಡ್ತಾರಂದ್ರೆ ಕೊಲೋನಿಯಲ್ ಕೊಲನೈಸ್ಡ್ ಪೀಪಲ್ ಅನ್ನ ಯಾವ ರೀತಿ ನೋಡ್ತಾರೆ ಅಂತಂದ್ರೆ, ಅನಾಗರಿಕರು, ಇವರಿಗೆ ಜ್ಞಾನ ಇಲ್ಲ, ಈ ತರದಲ್ಲಿ ಇವರು ತಮ್ಮ ಒಂದು ಬರವಣಿಗೆಯಲ್ಲಿ ಇವರನ್ನ ಗುರುತಿಸ್ತಾ ಹೋಗ್ತಾರೆ. ಅದು ಮುಂದಿನ ವರ್ಷಗಳಲ್ಲಿ ಏನಾಗ್ತದೆ ಅಂದ್ರೆ ಅಥೆಂಟಿಕ್ ಆಗ್ತಾ ಹೋಗ್ತದೆ. ಇದು ಇವರನ್ನ ಗುರುತಿಸುವ ರೀತಿ. ಅಂದ್ರೆ ಇವರು ಸುಶಿಕ್ಷಿತರಲ್ಲ, ಇವರು ನಮ್ಗಿಂತ ಕಡಿಮೆ ಇರುವರು ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ ಇಲ್ಲಿ. ಇದರಿಂದ ಏನಾಗ್ತದೆ ಅಂದ್ರೆ ಇವರು ನಮ್ಗಿಂತ ಕಡಿಮೆ, ನಾವು ಶ್ರೇಷ್ಠ ಅನ್ನೋದು ಇಲ್ಲಿ ಭಾವನೆ ಬರ್ತದೆ. ಈ ಓರಿಯೆಂಟಲಿಸಮ್ದಿಂದ ನಮ್ಮಲ್ಲಿ ಏನಾಯ್ತು ಅಂದ್ರೆ ಒಂದು ಕಾನ್ಶಿಯಸ್ನೆಸ್ ಬರ್ತದೆ. ಈ ಕಾನ್ಶಿಯಸ್ನೆಸ್ ಅಂದ್ರೇನು, ನಮ್ಮ ಹತ್ರ ನಾವು ನಮ್ಮನ್ನ ಹೇಗೆ ಗುರುತಿಸ್ಕೋಬೇಕು, ನಮ್ಮ ಐಡೆಂಟಿಟಿ ಏನಿದೆ ಅನ್ನೋದನ್ನ ನಾವು ಇಲ್ಲಿ ಈ ಪೋಸ್ಟ್ ಕೊಲೋನಿಯಲಿಸಮ್ ಥಿಯರಿಯಿಂದ ಇದನ್ನ ನಾವು ಹುಡುಕೊಡ್ತೀವಿ. ಈ ಥಿಯರಿಯನ್ನ ಇಟ್ಕೊಂಡು ಉದಯ್ ಪ್ರಕಾಶ್ ಅವರು ಏನ್ ಮಾಡ್ತಾರಂತಂದ್ರೆ ಮುಖ್ಯವಾಗಿ ಈ ರೆಸಿಸ್ಟೆನ್ಸ್ ಅನ್ನ ಮಾಡ್ತಾ ಬರ್ತಾರೆ. ಇದಕ್ಕೆ ಎಪಿಸ್ಟೆಮಿಕ್ ರೆಸಿಸ್ಟೆನ್ಸ್ ಅಂತಲೂ ಹೇಳ್ತೀವಿ ನಾವು. ಅಂದ್ರೆ ಕಲ್ಚರಲ್ ರೆಸಿಸ್ಟೆನ್ಸ್ ಇರ್ಬೋದು, ಒಂದು ಎಪಿಸ್ಟೆಮಿಕ್ ರೆಸಿಸ್ಟೆನ್ಸ್ ಇರ್ಬೋದು. ಥ್ರೂ ಔಟ್ ದಿ ಏನಿದೆ ನಾವೆಲ್ ಏನಿದೆ ಇದು ರೆಸಿಸ್ಟೆನ್ಸ್ ಕಂಡು ಬರ್ತದೆ. ಇದು ಅಂದ್ರೆ ವಿರೋಧಿಸುವುದು, ನೀವು ಹೇಳೋದು ಸರಿಯಲ್ಲ, ನಮ್ಮ ಇದು ಏನಿದೆ ಬೇರೆನೆ ಇದೆ ಅಂತ ಇದನ್ನ ಹೇಳ್ತಾ ಬರ್ತಾರೆ. ಇದನ್ನ ಯಾವ ರೀತಿ ಹೇಳ್ತಾರೆ ಅಂತ ನಾವು ನೋಡ್ಬೋದು. ಇದನ್ನ ಒಂದು ಮುಖ್ಯವಾಗಿ ಒಂದು ಇದನ್ನ ತಗೊಂಡಾಗ ನಾವು ಏನಂದ್ರೆ, ನಾನು ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಉದಯ್ ಪ್ರಕಾಶ್ ಅವರು ತಮ್ಮ ಒಂದು ಈ ನಾವೆಲ್ನಲ್ಲಿ ಒಂದು ಇಂಟರ್ ಟೆಕ್ಸ್ಚುಯಾಲಿಟಿ ಮತ್ತು ಇಂಟರ್ ಡಿಸಿಪ್ಲಿನರಿ ಎರಡೂ ಒಂದು ನೆಲೆಯಲ್ಲಿ ಕೃತಿಗಳನ್ನ ರಚಿಸಿದ್ದನ್ನ ನಾವು ಕಾಣ್ತೀವಿ. ಇಂಟರ್ ಟೆಕ್ಸ್ಚುಯಾಲಿಟಿ ಅಂದ್ರೆ ಬಹಳಷ್ಟು ಕೆಲವೊಂದು ಗ್ರಂಥಗಳಿಗೆ ಇವರು ಆಧಾರ ಇಟ್ಕೊಂಡು, ಅಂದ್ರೆ ಜಯದೇವನ ಗೀತ ಗೋವಿಂದ ಇರ್ಬೋದು, ಕಾಮಸೂತ್ರ ಇರ್ಬೋದು, ಆಮೇಲೆ ಮಿನಿಯೇಚರ್ ಪೇಂಟಿಂಗ್ಸ್ ಇರ್ಬೋದು, ಈ ತರ ಎಲ್ಲ ಇಟ್ಕೊಂಡು ಕೆಲವೊಂದು ಇವರು ಇಂಟರ್ ಟೆಕ್ಸ್ಚುಯಾಲಿಟಿನ ಕಂಟಿನ್ಯೂ ಮಾಡ್ತಾರೆ. ಇನ್ನೊಂದು ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಹಿಸ್ಟ್ರಿ, ಆಮೇಲೆ ಲಿಟ್ರೇಚರು ಮತ್ತೆ ವಿಜುವಲ್ ಆರ್ಟ್, ಇವನ್ನೆಲ್ಲ ಇಟ್ಕೊಂಡು ಇವರು ಇಂಟರ್ ಡಿಸಿಪ್ಲಿನರಿ ಆಗೂ ಕೂಡ ಇವರು ಕಾದಂಬರಿಯನ್ನ ರಚಿಸ್ತಾ ಹೋಗ್ತಾರೆ. ಇದರಲ್ಲಿ ನಾವು ಒಂದು ಬಹುಮುಖ್ಯವಾದ ಪಾತ್ರ ಅಂತಂದ್ರೆ ಒಂದು ದೃಶ್ಯ ಅನ್ಕೊಳ್ಬಹುದು. ಈ ದೃಶ್ಯ ಅಂತಂದ್ರೆ ವಾರ್ನ್ ಹೆಸ್ಟಿಂಗ್ಸ್ ಮತ್ತು ಚೌಕಿ. ಈ ಚೌಕಿ ಅಂದ್ರೆ ಒಂದು ನೇಟಿವ್ ಗರ್ಲ್, ಇದು ಇಂಡಿಯನ್ ನೇಟಿವ್ ಗರ್ಲ್. ಇವರ ಮಧ್ಯದಲ್ಲಿ ಒಂದು ಏನಾಗ್ತದೆ ಅಂದ್ರೆ ಒಂದು ಪ್ರಣಯ ಅಂದ್ರೆ ಒಂದು ಪ್ರೀತಿ ಹುಟ್ಕೊಳ್ತದೆ. ಈ ಪ್ರಣಯ ಪ್ರಸಂಗವನ್ನ ಅವರು ಯಾವ ರೀತಿ ಚಿತ್ರಿಸಿದ್ದಾರೆ ಅಂತಂದ್ರೆ, ಇದರಲ್ಲಿ ಆ ಒಂದು ಇದು ಇದೆಯಲ್ಲ, ಆ ಡಿಸ್ಕ್ರಿಪ್ಷನ್ ಏನ್ ಬರ್ತಲ್ಲ ಅದು
ಡಿಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಪೊಯೆಟಿಕ್ ಆಗಿದೆ. ಈ ಡಿಸ್ಕ್ರಿಪ್ಷನ್ ಪೊಯೆಟಿಕ್ ಆಗಿರೋದನ್ನ ನಾವು ಎದರಿಂದ ಕಂಡ್ಕೊಳ್ತೀವಿ ಅಂದ್ರ ಮಿನಿಯೇಚರ್ ಪೇಂಟಿಂಗ್ ನಿಂದ ಕಂಡ್ಕೊಳ್ತೀವಿ. ಈ ರಜಪೂತ್ ಮಿನಿಯೇಚರ್ಸ್ ಇದೆ ಅಲ್ಲ, ಅಲ್ಲಿಂದ ನಾವು ಕಂಡ್ಕೊಳ್ತೀವಿ. ಅದು ವೆರಿ ಸಿಮಿಲರ್. ಅಂದ್ರೆ ಈ ಒಂದು ತೋಟದಲ್ಲಿ ಒಂದು ನಿಂತ್ಕೊಂಡು ಬಗೆ ಬಗೆಯ ಹೂ ಗಿಡಗಳ ಮಧ್ಯದಲ್ಲಿ ನಿಂತ್ಕೊಂಡು ಇದು ಒಂದು ಪ್ರಣಯವನ್ನು ಮಾಡೋದು ಪ್ರಸಂಗ ಇದೆಯಲ್ಲ, ಇದು ಏನಿದೆ ಅಂತಂದ್ರೆ ತುಂಬಾ ಏನಂದ್ರೆ ಮಿನಿಯೇಚರ್ ಪೇಂಟಿಂಗ್ ನಿಂದ ತಗೊಂಡಿತ್ತು. ಯಾಕಂದ್ರೆ ನಮಗೂ ಗುರ್ತಾಗ್ತದೆ, ಐ ಆಮ್ ಫ್ರಮ್ ದಿ ವಿಜುವಲ್ ಫೀಲ್ಡ್ ಅಲ್ಲ, ಸೊ ಹೀಗಾಗಿ ಇದನ್ನ ರಜಪೂತ್ ಮಿನಿಯೇಚರ್ಸ್ ಇಂದ ತಗೊಂಡಿದೆ. ಇದು ಜಯದೇವನ ಗೀತ ಗೋವಿಂದ ಮತ್ತು ಮಿನಿಯೇಚರ್ ಪೇಂಟಿಂಗ್ ಎರಡನ್ನು ಕ್ಲಬ್ ಮಾಡಿದೆ. ಅಂದ್ರೆ ಡೈರೆಕ್ಟ್ಲಿ ನೀವು ರಜಪೂತ್ ಪೇಂಟಿಂಗ್ ಅನ್ನ ಇಲ್ಲಿ ಉಪಯೋಗಿಸದೆ ಇದ್ರೂ ಕೂಡ ಅದ್ರ ರೆಫರೆನ್ಸ್ ಏನಾಗುತ್ತೆ ಅಂದ್ರೆ ಅದು ಮಿನಿಯೇಚರ್ ಪೇಂಟಿಂಗೇ ಆಗುತ್ತೆ. ಆಮೇಲೆ ಕೆಲವೊಂದ್ಸಲ ಅವಳ ಮೇಲೆ ಅಂದ್ರೆ ಚೌಕಿಯ ಮೈ ಮೇಲೆ ಚಿತ್ರವನ್ನು ಬರೆಯಬೇಕಾದ್ರೆ ಸಸ್ಯಗಳಿಂದ ತಯಾರಿಸಿದ ಮತ್ತು ಮಣ್ಣುಗಳಿಂದ ತಯಾರಿಸಿದ ಬಣ್ಣವನ್ನ ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ. ಸಸ್ಯ ಮತ್ತು ಮಣ್ಣಿನಿಂದ ತಯಾರಿಸಿದ ಬಣ್ಣವನ್ನ ಈ ರಜಪೂತ್ ಪೇಂಟಿಂಗ್ಸ್ ದಲ್ಲಿ ಮಾತ್ರ ಮಾಡ್ತಾರೆ ಅದನ್ನ ಹೆಚ್ಚಾಗಿ. ಸೊ ಅದರ ಒಂದು ರೆಫರೆನ್ಸ್ ಅಲ್ಲಿ ಬರ್ತದೆ ಅದು. ಇದನ್ನ ಆಮೇಲೆ ಇದು ಮಿನಿಯೇಚರ್ ಪೇಂಟಿಂಗ್ ಆಗ್ಲಿ ಅಥವಾ ರಾಧಾ ಕೃಷ್ಣ ಪ್ರಣಯ ಆಗ್ಲಿ, ಇದೇನಾಗಿದೆ ಅಂದ್ರೆ ಒಂದು ಸ್ಪಿರಿಚುವಲ್ ಆಗಿ ಡಿವೋಷನಲ್ ಆಗಿರುವಂತಹದ್ದು. ಇಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಇದು ಚೌಕಿಯ ಮತ್ತು ವಾರ್ನ್ ಹೇಸ್ಟಿಂಗ್ಸ್ ಮಧ್ಯದಲ್ಲಿರುವಂತಹ ಒಂದು ಪ್ರಣಯ ಏನಿದೆ ಅಲ್ಲ, ಇದು ಸ್ಪಿರಿಚುವಲ್ ಆಗಿಲ್ಲ, ಇದು ಆಬ್ಜೆಕ್ಟಿವ್ ಆಗಿದೆ. ಒಂದ್ ಚೌಕಿಯನ್ನ ಆಬ್ಜೆಕ್ಟಿವ್ ಆಗಿ ನೋಡ್ತಾರೆ, ಒಂದು ಆಬ್ಜೆಕ್ಟ್ ಆಫ್ ಡಿಸೈರ್ ಆಗ್ತಾಳೆ ಚೌಕಿ. ಸಬಾಲ್ಟ್ರನ್ ಒಂದು ವಾಯ್ಸ್ ಆಗ್ತಾಳೆ ಚೌಕಿ. ಅಂದ್ರೆ ಅವಳನ್ನ ಒಂದು ಇದರಲ್ಲಿ ಕೆಳಮಟ್ಟದಲ್ಲಿ ನೋಡುವಂತ ಒಂದು ಕೊಲೋನಿಯಲ್ ಗೇಜ್ ಅಂತ ಹೇಳ್ಬೋದು ವಾರ್ನ್ ಹೇಸ್ಟಿಂಗ್ಸ್. ಈ ಒಂದು ಚೌಕಿಯ ಕ್ಯಾರೆಕ್ಟರ್ ಏನಿದೆ ಅಲ್ಲ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಸಬಾಲ್ಟ್ರನ್ ವಾಯ್ಸ್ ಆಗಿ ಕೆಲವು ಸಮಯದವರೆಗೆ ಕಂಟಿನ್ಯೂ ಆಗ್ತದೆ. ಮುಂದೆ ಏನಾಗ್ತದೆ ಅಂತಂದ್ರೆ ಇದು ಇನ್ನು ಒಂದು ಹಂತದಲ್ಲಿ ಹೇಳ್ಬೇಕಂದ್ರೆ ಈ ಪೇಂಟಿಂಗ್ಸ್ ನಲ್ಲಿ ಬಗ್ಗೆ ಬಹಳಷ್ಟು ಉದಯ್ ಪ್ರಕಾಶ್ ಅವರು ಪೇಂಟಿಂಗ್ಸ್ಗೆ ಬಹಳಷ್ಟು ರೆಫರೆನ್ಸ್ ಮಾಡ್ತಾರೆ. ಈ ಪೇಂಟಿಂಗ್ಸ್ ನ ರೆಫರೆನ್ಸ್ ಮಾಡಿದಾಗ ಇನ್ನೊಂದ್ ಕಡೆ ಹೇಳ್ತಾರೆ ಅವರು, ಅಕ್ಬರನ ಪೀರಿಯಡ್ ನಲ್ಲಿ ಇರುವಂತಹ ಒಂದು ಮೊಘಲ್ ಮಿನಿಯೇಚರ್ ಶೈಲಿಯಲ್ಲಿ ವಾರ್ನ್ ಹೇಸ್ಟಿಂಗ್ಸ್ ಮತ್ತು ಚೌಕಿಯ ಒಂದು ಎರೋಟಿಕ್ ಆದಂತ ಪೇಂಟಿಂಗ್ಸ್ ಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ. ಇವು ಎಲ್ಲೂ ಕಂಡು ಬರೋದಿಲ್ಲ ಇವತ್ತಿಗೂ, ಬಟ್ ಇದು ಮಿನಿಯೇಚರ್ಸ್ ಮಾಡಿದ್ದು ಇದೆ ಅಂತ ಖಚಿತವಾಗಿದೆ. ಇದು ತುಂಬಾ ಎರೋಟಿಕ್ ಆಗಿದ್ದು ಕಾಮಸೂತ್ರದ ಆಧಾರದ ಮೇಲೆ ಇವುಗಳನ್ನ ರಚಿತ ಮಾಡಿದ್ದಾರೆ. ಈ ಪೇಂಟಿಂಗ್ಸ್ ಗಳನ್ನ ನಾವು ಮುಖ್ಯವಾಗಿ ಮೊಘಲ್ ಮಿನಿಯೇಚರ್ಸ್ ದಲ್ಲಿ ನೋಡೋದಿಲ್ಲ, ಬಟ್ ನಾವು ನೋಡೋದೆಲ್ಲಿ ಅಂದ್ರೆ ರಜಪೂತ್ ಮಿನಿಯೇಚರ್ಸ್ ದಲ್ಲಿ ನೋಡ್ತೇವೆ. ಬಟ್ ಆದ್ರೆ ಇದನ್ನ ಮೊಘಲ್ ಮಿನಿಯೇಚರ್ಸ್ ದಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಇನ್ನೊಂದು, ಈ ಮೊಘಲ್ ಮಿನಿಯೇಚರ್ಸ್ ದಲ್ಲಿ ಒಂದು ಸ್ಟೇಟ್ ಪೋರ್ಟ್ರೇಟ್ಸ್ ಅಂತ ಬರ್ತದೆ. ಸ್ಟೇಟ್ ಪೋರ್ಟ್ರೇಟ್ಸ್ ಅಂತಂದ್ರೆ ಒಬ್ಬ ರಾಜ ಇರ್ಬೋದು ಅಥವಾ ಒಬ್ಬ ಮನೆಯ ಯಜಮಾನ ಇರ್ಬೋದು, ಅಂಥವರನ್ನ ಒಂದು ಅವರ ವೈಭವವನ್ನ ಹೆಚ್ಚು ಇನ್ನೂ ವಿಸ್ತಾರಗೊಳಿಸಿ ಮಾಡುವಂತ ಪೋರ್ಟ್ರೇಟ್ಸ್. ಯಾವಾಗ್ಲೂ ಅವಾಗ ಅಕ್ಬರಂದಿರ್ಬೋದು, ಜಹಾಂಗೀರಂದಿರ್ಬೋದು, ಹುಮಾಯೂನ್ದಿರ್ಬೋದು, ಹೀಗೆ ಸ್ಟೇಟ್ ಪೋರ್ಟ್ರೇಟ್ಸ್ ಗಳನ್ನ ಅವ್ರು ಇರೋದಕ್ಕಿಂತ ಹೆಚ್ಚು ಅವರನ್ನ ವೈಭವ ಪೂರಿತವಾಗಿ ಮಾಡುವಂತ ಇವು ಪೋರ್ಟ್ರೇಟ್ಸ್. ಇಂಥ ಒಂದು ಅದರಲ್ಲಿ ವಾರ್ನ್ ಹೇಸ್ಟಿಂಗ್ಸ್ ಅವರ ಪೇಂಟಿಂಗ್ಸ್ ಅನ್ನು ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಇದು ಅಂದ್ರೆ ಸ್ಟೇಟ್ ಪೋರ್ಟ್ರೇಟ್ಸ್ ಅಂತ ಏನ್ ಮಾಡಿರ್ತಾರಲ್ಲ ಆ ರೀತಿಯಲ್ಲಿ ಮಾಡಿರ್ಬೋದು ಅಂತ. ಬಟ್ ಇವತ್ತಿಗೂ ಅವು ಯಾವ ಕಂಡು ಬರೋದಿಲ್ಲ ಇಲ್ಲಿ. ಇನ್ನೊಂದು ಇವರು ಈ ಪೇಂಟಿಂಗ್ಸ್ ನಲ್ಲಿ ಹೇಳೋದೇನಂತಂದ್ರೆ, ಇನ್ನೊಂದು ಯಾರು ಜಾಫ್ನಿ ಅನ್ನೋ ಪೇಂಟರ್, ಅಂದ್ರೆ ಬ್ರಿಟಿಷ್ ಪೇಂಟರ್ ಮಾಡಿರೋ ಪೇಂಟಿಂಗು. ಇದು ಪುಸ್ತಕದ ಮೇಲು ಹೊದಿಕೆಯಲ್ಲಿಯೂ ಇದು ಅಚ್ಚಾಗಿದೆ. ಈ ಮೇಲು ಹೊದಿಕೆಯಲ್ಲಿ ವಾರ್ನ್ ಹೇಸ್ಟಿಂಗ್ಸು ಮತ್ತೆ ಅವರ ಹೆಂಡತಿ ಮತ್ತು ಚೌಕಿ ಇರೋದು ಕಂಡು ಬರ್ತದೆ ಅಲ್ಲಿ. ಈ ಮೂರರಲ್ಲಿ ಹೆಚ್ಚು ವೈಭವ ಪೂರಿತವಾಗಿ ಆಕೃತಿಗಳನ್ನು ತೋರಿಸಿರೋದು ಒಂದು ವಾರ್ನ್ ಹೇಸ್ಟಿಂಗ್ಸ್ ಮತ್ತೆ ಇವ್ರದ್ದು
ಮಿಸೆಸ್ ವಾರನ್ ಹೆಸ್ಟಿಂಗ್ಸ್. ಚೌಕಿ ಏನಿದೆ ಸೈಡಿಗೆ ನಿಂತ್ಕೊಂಡು, ಯಾಕಂದ್ರೆ ಸಬಾಲ್ಟ್ರನ್ ಅವಳು, ಆಮೇಲೆ ಇನ್ನೊಂದು ಅವಳು ನೇಟಿವ್ ಗರ್ಲ್. ಸೊ ಬಟ್ ಆದ್ರೂ ಕೂಡ ವಾರನ್ ಹೇಸ್ಟಿಂಗ್ಸ್ ಏನಿದೆ ಅವಳು ನೋಡೋದೇನಿದೆ ಅಲ್ಲ, ಹೆಚ್ಚು ಗಮನ ಚೌಕಿಯ ಮೇಲಿದ್ದು. ಮತ್ತೆ ಮಿಸಸ್ ವಾರನ್ ಹೇಸ್ಟಿಂಗ್ಸ್ ಏನು ಹ್ಯಾಟ್ ಏನಿದೆಯಲ್ಲ ಅದು ಚೌಕಿಯ ಕೈಯಲ್ಲಿದೆ. ಅಂದ್ರೆ ಅದು ಬಹಳ ಮೀನಿಂಗ್ಫುಲ್ ಆಗಿ, ಅಂದ್ರೆ ಅದು ಅವಳ ಕಡೆ ಚೌಕಿಯ ಕೈಯಲ್ಲಿರೋದ್ರಿಂದ ಅದು ಇಂಟ್ರೆಸ್ಟ್ ಎಲ್ಲ ಇವಳ ಹತ್ರ ಇದೆ. ಇನ್ಸ್ಟೆಡ್ ಆಫ್ ಹಿಸ್ ವೈಫ್ ಇಟ್ ಹ್ಯಾಸ್ ಬೀನ್ ಶಿಫ್ಟೆಡ್ ಟು ಹಿಸ್ ಇದು ಚೌಕಿ, ಟುವರ್ಡ್ಸ್ ಚೌಕಿ ಅನ್ನೋ ರೀತಿಯಲ್ಲಿ ಇದನ್ನ ತೋರಿಸ್ತಾರೆ. ಈ ರೀತಿಯಲ್ಲಿ ಸುಮಾರು ಪೇಂಟಿಂಗ್ಸ್ ನಲ್ಲಿ ಏನಾಗಿದೆ ಅಂದ್ರೆ ಉದಯ್ ಪ್ರಕಾಶ್ ಅವರು ರೆಫರೆನ್ಸ್ ಕೊಡ್ತಾ ಹೋಗ್ತಾರೆ. ಈಗ ಸುಮಾರು ಇವತ್ತಿನ ಪುಸ್ತಕಗಳಲ್ಲಿ ಅಂದ್ರೆ ನಾವು ಅಮಿತಾವ್ ಘೋಷ್ ಇರ್ಬೋದು, ಅಮಿತಾವ್ ಘೋಷ್ ಅವರ ಸ್ಮೋಕ್ ಅಂಡ್ ಆಶಿಶ್ ಇರ್ಬೋದು, ಅಥವಾ ಮನು ಪಿಳ್ಳೆ ಅವರ ಫಾಲ್ಸ್ ಅಲೈಸ್ ಅಂತಿಕೊಂಡು ಇನ್ನೊಂದು ಪುಸ್ತಕ ಬಂದಿದೆ ಅವ್ರದ್ದು. ಅವರ ಪುಸ್ತಕಗಳಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ತುಂಬಾ ಪೇಂಟಿಂಗ್ಸ್ಗಳನ್ನು ಇಟ್ಕೊಂಡು, ಪೇಂಟಿಂಗ್ಸ್ಗೆ ರೆಫರ್ ಮಾಡಿ ಅದರಲ್ಲಿರುವ ಅಂಶಗಳನ್ನು ಇಟ್ಕೊಂಡು ಹಿಸ್ಟ್ರಿಯನ್ನ ರಚಿಸ್ತಾ ಹೋಗ್ತಾರೆ. ಇದು ಬಹಳ ಪಾಪ್ಯುಲರ್ ಆಗಿದೆ ಈಗ. ಸೊ ಅದೇ ರೀತಿಯಲ್ಲಿ ಇವರು ಕೂಡ ಏನಂತಂದ್ರೆ ಆ ಪೇಂಟಿಂಗ್ಸ್ ಅನ್ನ ಸಾಕಷ್ಟು ರೀತಿಯಲ್ಲಿ ಉಪಯೋಗಿಸಿದ್ದನ್ನ ಕಂಡು ಬರ್ತದೆ ಇಲ್ಲಿ. ಇದು ಚೌಕಿ ಒಂದು ಇದು ಆಗಿರ್ತದೆ, ಕ್ಯಾರೆಕ್ಟರ್ ಆಗಿದೆ. ಇನ್ನು ಈ ಮ್ಯಾಪ್ ಮಾಡೋದು ಅಂತ ಒಂದು ಸನ್ನಿವೇಶ ಬರ್ತದೆ. ಈ ಮ್ಯಾಪ್ ಮಾಡೋದು ಅಂತಂದ್ರೆ ಏನು? ಅವರು ಹೇಳ್ತಾರೆ, ಬುಂತು ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ. ಅವ್ರು ಹೇಳ್ತಾರೆ, ನಿನ್ನ ಊರು ಯಾವುದು ಅಂತ ಕೇಳಿದಾಗ ನನ್ನ ಊರು ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಅವಾಗ ನಿಮ್ಮ ದೇಶಕ್ಕೆ ಒಂದು ಮ್ಯಾಪ್ ಇಲ್ಲೇನು ಅಂತ ಕೇಳ್ತಾರೆ. ಆ ಮ್ಯಾಪ್ ಇಲ್ಲ ಅಂತಂದ್ಮೇಲೆ ಅಯ್ಯೋ ಎಂತ ದೇಶ ಇದು, ಇದಕ್ಕೆ ಒಂದು ಮ್ಯಾಪೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೇ ಮ್ಯಾಪ್ ಅನ್ನ ಮಾಡ್ತಾ ಹೋಗ್ತಾರೆ. ಮ್ಯಾಪ್ ಅನ್ನ ಮಾಡ್ತಾ ಹೋದ್ಮೇಲೆ ಜೇಮ್ಸ್ ರೆನೆಲ್ ಅಂತಿಕೊಂಡು ಅವ್ರನ್ನ ಇಂಗ್ಲೆಂಡಿಂದ ಕರೆಸ್ಬಿಟ್ಟು ಅವರಿಗೆ ಮ್ಯಾಪ್ ಮಾಡ್ಲಿಕ್ಕೆ ಹೇಳ್ತಾರೆ. ಸುಮಾರು ವರ್ಷಗಳಷ್ಟು ಇದನ್ನ ಮಾಡಿ ಅವರು 1786 ಒಂದು ಮ್ಯಾಪ್ ಅನ್ನು ತಯಾರು ಮಾಡ್ತಾರೆ. ಈ ಮ್ಯಾಪಿನ ಸನ್ನಿವೇಶ ಅಂತಂದ್ರೆ, ಮ್ಯಾಪ್ ಮಾಡೋದು ಅಂತಂದ್ರೆ ಇವರು ಉದ್ದಗಲಗಳನ್ನ ಅಂದ್ರೆ ಜಿಯೋಗ್ರಫಿಕಲ್ ಆಗಿ ಒಂದು ಬಾರ್ಡರ್ ಅನ್ನ ಫಿಕ್ಸ್ ಮಾಡ್ತಾರೆ ಮ್ಯಾಪ್ ಅಂತ ತಿಳ್ಕೊಂಡು. ಆದ್ರೆ ಒಂದು ದೇಶಕ್ಕೆ ಮ್ಯಾಪ್ ಅಂದ್ರೆ ಅದು ಉದ್ದ ಆಗಲ್ಲ ಒಂದು ಇದರಲ್ಲಿ ಮಾತ್ರ ಅಲ್ಲ, ಆದ್ರೆ ಅಲ್ಲಿ ಜನ ಇರ್ತಾರೆ, ಅವ್ರಿಗೊಂದು ಕಾನ್ಶಿಯಸ್ನೆಸ್ ಇರ್ತದೆ, ಅವ್ರಿಗೊಂದು ಇಮೋಷನ್ಸ್ ಇರ್ತದೆ, ಅವ್ರದ್ದೇ ಒಂದಾದ ಕಲ್ಚರ್ ಇರ್ತದೆ. ಅದನ್ನ ಏನು ಅಳೆಯೋದೇನಿದೆಯಲ್ಲ ಅದು ಅಸಾಧ್ಯ ಅಂತ ಇಲ್ಲಿ ಅನ್ಸುತ್ತೆ ನನಗೆ. ಇದು ಮ್ಯಾಪ್ ಮಾಡೋದೇನಿದೆ ಅಲ್ಲ ಬರೀ ಮಟೀರಿಯಲಿಸ್ಟಿಕ್ ಆಗಿ ಮಾಡೋದು. ಇಲ್ಲಿ ಒಂದು ಬೈನರಿ ಅಪೋಸಿಷನ್ ಅಂತನೂ ಅನ್ಬೋದು. ಒಂದು ಸ್ಪಿರಿಚುವಲ್ ಮತ್ತು ಮಟೀರಿಯಲಿಸ್ಟಿಕ್ ಆದಂತ ಬೈನರಿ ಅಪೋಸಿಷನ್ ಅನ್ನು ನಾವು ಇಲ್ಲಿ ಈ ಕೃತಿಯಲ್ಲಿ ನೋಡ್ತಾ ಬರ್ತೀವಿ ನಾವು. ಈ ರೀತಿ ಒಂದು ಕಂಡು ಬರ್ತದೆ. ಆಮೇಲೆ ಚೌಕಿ ಕೊನೆಯಲ್ಲಿ ಹೇಳ್ತಾಳೆ, ಅಂದ್ರೆ ಅವಳಿಗೆ ಏನಾಗ್ತದೆ ಅಂದ್ರೆ ಕೊನೆಗೆ ಗೊತ್ತಾಗ್ತದೆ ಅಂದ್ರೆ ಇದರಲ್ಲಿ ಏನು ಅರ್ಥ ಇಲ್ಲ, ನಾನು ಈ ಒಂದು ಏನೋ ಇವ್ರ ಜೊತೆಯಲ್ಲಿ ಒಂದು ಏನೋ ಅಫೇರ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನೂ ಅರ್ಥ ಇಲ್ಲ ಅಂದ್ಕೊಂಡು ಅವಳು ಏನ್ ಮಾಡ್ತಾಳೆ ಅಂದ್ರೆ ಅದನ್ನ ಎಂಡ್ ಮಾಡ್ಬೇಕು ಅಂತಿಕೊಂಡು ಅವಳು ಹೇಳ್ತಾಳೆ, ನೀವು ಮ್ಯಾಪ್ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಮ ದೇಶವನ್ನ ನೀವು ಆಳ್ತಾ ಇದ್ದೀರಿ, ಲ್ಯಾಂಡ್ ಮತ್ತು ಪವರ್ ಅನ್ನ ನೀವು ನಿಮ್ ಕಂಟ್ರೋಲಿಗೆ ತಗೊಳ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಇದಕ್ಕೆ ಒಪ್ಪೋದಿಲ್ಲ ಅಂತಿಕೊಂಡು ಅವಳು ಏನ್ ಮಾಡ್ತಾಳೆ, ಅದನ್ನ ಅವಳು ತನ್ನನ್ನೇ ತಾನೇ ಇರಿದುಕೊಂಡು ಸಾಯ್ತಾಳೆ ಅವಳು ಕೊನೆಯಲ್ಲಿ. ಈ ಸಾಯೋಕೆಯಿಂದ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಚೌಕಿ ಕೊನೆಯಲ್ಲಿ ಅವಳಿಗೆ ಒಂದು ವಾಯ್ಸ್ ಬರ್ತದೆ. ಸಬಾಲ್ಟ್ರನ್ ಇದ್ರೂ ಕೂಡ ಅವಳಿಗೆ ಒಂದು ವಾಯ್ಸ್ ಬರ್ತದೆ. ಇದು ಗಾಯತ್ರಿ ಸ್ಪಿವಾಕ್ ಹೇಳೋದೇನಂತಂದ್ರೆ ಸಬಾಲ್ಟ್ರನ್ನಿಗೂ ಒಂದು ವಾಯ್ಸ್ ಕೊಡ್ತದೆ ಇದು ರೆಸಿಸ್ಟೆನ್ಸ್ ಥಿಯರಿಯಲ್ಲಿ. ಕೊನೆಗೆ ಅವಳು ಹೇಳ್ತಾಳೆ, ನೀವು ಈ ತರ ಮ್ಯಾಪ್ ಮಾಡೋದ್ರಿಂದ ಇದು ಏನಂದ್ರೆ ನೀವು ನಮ್ಮನ್ನೆಲ್ಲ ಇದನ್ ಮಾಡ್ತಾ ಇದ್ದೀರಿ, ನೀವು ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ ಅನ್ಕೊಂಡು ಅವಳು ಏನ್ ಮಾಡ್ತಾಳೆ, ತಾನು ಸ್ಯಾಕ್ರಿಫೈಸ್ ಮಾಡ್ಕೊತಾಳೆ. ಈ ಸ್ಯಾಕ್ರಿಫೈಸ್ ಮಾಡೋದೇನಿದೆಲ್ಲ ಇದು
ಕೂಡ ಅವಳು ಕಂಪ್ಲೀಟ್ಲಿ ಅಬ್ಸೆಂಟ್ ಆಗ್ತಾಳೆ. ಈ ಅಬ್ಸೆನ್ಸ್ ಕೂಡ ಒಂಥರ ರೆಸಿಸ್ಟೆನ್ಸ್ ಆಗ್ತದೆ. ಆಮೇಲೆ ಅವಳ ಸಾಯುವಿಕೆ ಏನಂದ್ರೆ ಕಂಪ್ಲೀಟ್ಲಿ ಇದನ್ನ ಒಂದು ಸಪೋರ್ಟ್ ಮಾಡ್ತದೆ, ಈ ಸಿಚುವೇಶನ್ ಅನ್ನ ಸಪೋರ್ಟ್ ಮಾಡ್ತದೆ. ಆಮೇಲೆ ಥ್ರೂಔಟ್ ಇವರ ಒಂದು ಪ್ರಣಯ ಪ್ರಸಂಗದಲ್ಲಿ ಈ ಚಿತ್ರಗಳನ್ನ ಯಾರ್ದು ವಾರ್ನ್ ಹೆಸ್ಟಿಂಗ್ಸ್ ಮತ್ತು ಚೌಕಿಯ ಒಂದು ಪ್ರಣಯ ಪ್ರಸಂಗಗಳೇನಿದೆ, ಸನ್ನಿವೇಶ ಏನಿದೆಯಲ್ಲ ಅದನ್ನ ಇವರು ತೋಟದಲ್ಲಿ ಮಾಡ್ತಾ ಬರ್ತಾರೆ. ಆಮೇಲೆ ರಾಗ ಇದು ಮಿನಿಯೇಚರ್ ಪೇಂಟಿಂಗ್ಸ್, ರಜಪೂತ್ ಮಿನಿಯೇಚರ್ ಪೇಂಟಿಂಗ್ಸ್ ಏನಿದೆಯಲ್ಲ ಅದೇ ಥರದಲ್ಲಿ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದ್ ಬಣ್ಣಗಳನ್ನ ಅಂದ್ರೆ ವಾರ್ನ್ ಹೇಸ್ಟಿಂಗ್ಸ್ ಬಿಳಿ ದೋತರವನ್ನು ಉಟ್ಕೊಂಡು ಒಂದು ಮೇಲೆ ಹಳದಿ ಮೇಲು ಹೊದಿಕೆಯನ್ನ ಹಾಕೊಂಡಿರ್ತಾರೆ ಮತ್ತು ಕೈಯಲ್ಲಿ ಕೊಳಲನ್ನ ಹಿಡಿದುಕೊಂಡಿರ್ತಾರೆ. ಆದ್ರೆ ಕೊಳಲನ್ನು ಬಾರಿಸಿದಾಗ ಅದರಿಂದ ಏನೂ ಒಂದು ಇಂಪಾದ ನಾದ ಬರುವುದಿಲ್ಲ. ಈ ಇಂಪಾದ ನಾದ ಬರುವುದಿಲ್ಲ ಅಂತಂದ್ಮೇಲೆ ಅದೇನಾಗ್ತದೆ ಅಂತಂದ್ರೆ ಇವ್ರು ಮಾಡೋದೆಲ್ಲ ಒಂದು ನಾಟಕೀಯ ಇಮಿಟೇಷನ್ ಅಂತ. ಇದು ಇಮಿಟೇಷನ್ ಆದಾಗ ಇದು ಏನಾಗ್ತದೆ ಅಂದ್ರೆ ಇದು ಇವರೇ ಒಂದು ಇವು ಇಮಿಟೇಷನ್ ಮಾಡಿದಾಗ ಇವರೇ ಒಂದು ಪ್ಯಾರಡಿಯಾಗಿ ಇದು ಆಗ್ತಾರೆ, ಇವರೇ ಹಾಸ್ಯಾಸ್ಪದ ಆಗ್ತಾರೆ. ಕೊಲೋನಿಯಲ್ ಪೀಪಲ್ ಹಾಸ್ಯಾಸ್ಪದಕ್ಕೆ ಒಳಗಾಗ್ತಾರೆ. ಯಾಕಂದ್ರೆ ಇವರಿಗೆ ಒಂದು ರಾಧಾ ಮತ್ತು ಕೃಷ್ಣ ಅನ್ನೋದು ಏನಿದೆ ಅಲ್ಲ, ಇದು ಕಾನ್ಸೆಪ್ಟ್ ಇದು ಬಹಳ ಸ್ಪಿರಿಚುವಲ್ ಆಗಿರೋದು, ಒಂದು ಡಿವೋಷನಲ್ ಆಗಿರೋದು. ಈ ಸ್ಪಿರಿಚುವಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕೊಲೋನಿಯಲ್ ಪೀಪಲ್ಗೆ ಆಗೋದಿಲ್ಲ, ಈ ಡಿವೋಷನ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವರು ಬರೀ ಏನಾಗಿದೆ ಅಂದ್ರೆ ಇದು ಎಕ್ಸ್ಟರ್ನಲ್ ಆಗಿರೋದು, ಇಂಟರ್ನಲ್ ಆಗಿ ಅವ್ರಿಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಇದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅದ್ದು ಒಂದು ಅಪೋಸಿಷನ್ ಆಗ್ತದೆ ಇಲ್ಲಿ. ಆಗ್ಬಿಟ್ಟು ಇವರು ಏನ್ ಮಾಡ್ತಾರಂದ್ರೆ ಕಂಪ್ಲೀಟ್ಲಿ ಹಾಸ್ಯಾಸ್ಪದವಾಗ್ತದೆ. ವಾರ್ನ್ ಹೇಸ್ಟಿಂಗ್ಸ್ ಅವರು ಕೃಷ್ಣನ ಪಾತ್ರದಲ್ಲಿ, ಕೃಷ್ಣನ ರೂಪದಲ್ಲಿ ಹಾಸ್ಯಾಸ್ಪದವಾಗ್ತಾರೆ. ಇದು ಒಂದು ಪ್ಯಾರಡಿ. ಸೊ ಮುಂದೆ ಓದಿದಾಗೆ ಇದು ಒಂದು ಮ್ಯಾಪ್ದಾಯ್ತು. ಮ್ಯಾಪ್ನಲ್ಲಿ ಇನ್ನೊಂದು ಬರ್ತದೆ. ಜೇಮ್ಸ್ ರೆನೆಲ್ ಏನ್ ಮಾಡ್ತಾರಂದ್ರೆ ಮ್ಯಾಪ್ ಅನ್ನ 1786 ನಲ್ಲಿ ಮಾಡ್ತಾರೆ. ಆ ಮ್ಯಾಪ್ ಕೊನೆಗೆ ಮ್ಯಾಪ್ 86 ನಲ್ಲಿ ಆದಾಗ ಆ ಮ್ಯಾಪ್ ಅನ್ನ ನೋಡಿದಾಗ ಅದರಲ್ಲಿ ಕೆಳಗಡೆ ಒಂದು ಸರ್ಕಲ್ ನಲ್ಲಿ ಒಂದು ಚಿತ್ರ ಬರ್ತದೆ. ಅದು ಆ ಚಿತ್ರದಲ್ಲಿ ಏನಕ್ಕೆ ಕಾಣ್ತದೆ ಅಂತಂದ್ರೆ ಒಂದಿಬ್ರು ಸೋಲ್ಜರ್ಸ್ ಇದ್ದಾರೆ ಅಥವಾ ಗಾರ್ಡ್ಸ್ ಅಂತಾನು ಹೇಳ್ಬೋದು. ಮಧ್ಯದಲ್ಲಿ ಬ್ರಿಟಾನಿಯಾ ಅಂತ ಇಟ್ಕೊಂಡು ಅದು ಇಂಗ್ಲೆಂಡದ ಒಂದು ಸಂಕೇತ ಅಂತ ಹೇಳ್ತೀವಿ ನಾವು. ಅದು ಇಂಗ್ಲೆಂಡಿನ ಸಂಕೇತವಾಗಿ ಒಂದು ಬ್ರಿಟಾನಿಯಾ ಅಂತ ಮಹಿಳೆ ನಿಂತಿದ್ದಾಳೆ. ಅವಳ ಅಂದ್ರೆ ಚಿತ್ರದ ಬಲಭಾಗದಲ್ಲಿ 3 ಜನ ಬ್ರಾಹ್ಮಣರು ನಿಂತಿದ್ದಾರೆ. ಈ ಬ್ರಾಹ್ಮಣರು ಆಮೇಲೆ ಅವರು ದೇ ಆರ್ ನಾಟ್ ಫುಲ್ಲಿ ಕ್ಲೋತ್ಡ್, ಅಂದ್ರೆ ಅವ್ರಿಗೆ ಬರೀ ಒಂದು ಪಂಜೆಯನ್ನ ಅಷ್ಟೇ ಸುತ್ಕೊಂಡಿದ್ದಾರೆ. ಸುತ್ಕೊಂಡ್ಬಿಟ್ಟು ಅವರು ಧರ್ಮ ಗ್ರಂಥಗಳನ್ನ ಬ್ರಿಟಾನಿಯಾಗೆ ಕೊಡ್ತಾ ಇದ್ದರು. ಆ ಧರ್ಮ ಗ್ರಂಥಗಳನ್ನ ಬ್ರಿಟಾನಿಯಾಗೆ ಯಾಕೆ ಕೊಡ್ಬೇಕು ಅನ್ನೋದು ಬರ್ತದೆ. ಅಂದ್ರೆ ಧರ್ಮ ಗ್ರಂಥಗಳು ಅಂದಾಗ ನಾಲೆಜ್ ಅಂತ ಬರ್ತದೆ. ಅದು ಈ ಧರ್ಮ ಗ್ರಂಥಗಳನ್ನ ಬ್ರಿಟಾನಿಯಾಗೆ ಯಾಕೆ ಕೊಡ್ಬೇಕು? ಅಲ್ಲಿ ಏನೋ ಒಂದು ಸನ್ನಿವೇಶ, ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬ್ರಿಟಾನಿಯಾಗೆ ಧರ್ಮ ಗ್ರಂಥಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ತೋರಿಸೋದೇನಂತಂದ್ರೆ ನಾವು ಸುಪೀರಿಯರ್ ಇದ್ದೀವಿ, ನಾವು ಬ್ರಿಟಿಷರು ಬಹಳ ಸುಪೀರಿಯರು, ಇವರು ನೇಟಿವ್ ಪೀಪಲ್ ಏನಿದ್ದಾರೆ ಅಥವಾ ಇಂಡಿಯನ್ಸ್ ಏನಿದ್ದಾರೆ ಇವ್ರು ಏನು ಅಂದ್ರೆ ದೇ ಆರ್ ವೆರಿ ಲೋ, ಇವ್ರು ಏನು ಗೊತ್ತಿಲ್ಲ, ಇವರಿಗೆ ಅಜ್ಞಾನಿಗಳು ಅನ್ನೋ ರೀತಿಯಲ್ಲಿ ಅದು ಚಿತ್ರಿಸಿದ್ದು ಕಂಡು ಬರ್ತದೆ. ಅಲ್ಲ, ಈ ಎಲ್ಲಾ ಚಿತ್ರಗಳ ಮೂಲಕನೂ ನಮಗೇನ್ ಕಾಣಿಸ್ತದಂದ್ರೆ ನೀವು ಕೆಳಗಿರಬೇಕು, ನಾವು ಮೇಲಿರಬೇಕು ಅನ್ನೋದನ್ನೇ ಇದು ಪೂರ್ತಿ ಆ ರೀತಿಯಲ್ಲಿ ತೋರಿಸ್ತಾ ಹೋಗ್ತದೆ. ಇದನ್ನೇ ಇವರು ಯಾರು ಉದಯ್ ಪ್ರಕಾಶ್ ಅವರು ಅಪೋಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದು ಬರ್ತದೆ, ಅದು ಅದರ ಒಂದು ಇದು ಏನಿದೆ ಅಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಈಗ ದನ ಕರುಗಳ ಬಗ್ಗೆ ಒಂದು
ಡಿಸ್ಕ್ರಿಪ್ಷನ್ ಬರ್ತದೆ. ದನ ಕರುಗಳ ಬಗ್ಗೆ ಅಂತಂದ್ರೆ ಅದು ಒಂದು ಆ, ನಮ್ಮ ಭಾರತದ ಒಂದು ರೂರಲ್ ದೇಶ, ರೂರಲ್ ಪಾರ್ಟ್ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳ್ತದೆ ಅದು. ಈ ಗ್ರಾಮೀಣ ಭಾಗದ ಒಂದು ಇದು ಏನಿದೆ, ಅದು ಜೀವನ ಹೇಗಿದೆ ಅಂತ. ಈ ಗ್ರಾಮೀಣ ಭಾಗದಲ್ಲಿ ನಾವು ಆ, ಜನರು ಮತ್ತು ಪ್ರಾಣಿಗಳು ಒಂದಾಗಿ ಬಾಳ್ತಾ ಇರ್ತಾರೆ. ಅವುಗಳನ್ನ ಬೇರೆಯಾಗಿ ನೋಡೋದೇ ಇಲ್ಲ. ಅವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ನೋಡ್ತಾರೆ. ಈ ಫ್ಯಾಮಿಲಿ ಮೆಂಬರ್ಸ್ ಅಂತ ನೋಡಿದಾಗ ಈ ಕೆಲವೊಂದು ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ, ಮನೆಯಲ್ಲಿನೇ ದನ ಕರುಗಳನ್ನ ಕಟ್ಟಿರ್ತಾರೆ ಅವರು. ಅಂದ್ರೆ ಅದ್ರ ಜೊತೆನಲ್ಲೇ ವಾಸ ಮಾಡ್ತಾರೆ. ಆ ಸಗಣಿಯ ವಾಸನೆ ಬರ್ತಿರ್ತದೆ, ಎಲ್ಲ ಇರ್ತದೆ. ಅಂದ್ರೂ ಕೂಡ ಅದೇನಾಗ್ತದೆ ಅಂದ್ರೆ ಅದರ ಜೊತೆಯಲ್ಲೇ ಇರುವಂತ ಒಂದು ಇದು ಆಗಿರ್ತದೆ ಅವ್ರ ಹತ್ರ, ಆ ಜೀವನ ನಡ್ಕೊಂಡು ಹೋಗಿರ್ತದೆ ಆ ರೀತಿಯಲ್ಲಿ. ಇಂಥ ರೀತಿಯಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಪ್ರಾಣಿಗಳು ಕೂಡ ಅವ್ರಿಗೆ ಹೆಸರಿಟ್ಟು ಕರೆದಾಗ ಅವು ಬರ್ತವೆ. ಆಮೇಲೆ ಅವ್ರಿಗೆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ಆ ಪ್ರಾಣಿಗಳು ಕೂಡ ಅದಕ್ಕೆ ಆಮೇಲೆ ಸ್ಪಂದಿಸ್ತವೆ ಅಂತಿಕೊಂಡು. ಮನೇಲಿ ಯಾರಾದ್ರಿಗೆ ಹುಷಾರಿರ್ಲಿಲ್ಲ ಅಂದ್ರೆ ಅವಕ್ಕೆ ಸ್ಪಂದಿಸ್ತಾರೆ. ಆಮೇಲೆ ಅವ್ರಿಗೇನೋ ಮನೆಯಲ್ಲಿ ಒಂದು ನಷ್ಟ ಏನೋ ಆಯ್ತು ಅಂತಂದ್ರೆ ಅವೆಲ್ಲ ಊಟ ಬಿಡ್ತಾವೆ. ಈ ತರ ಅವು ಒಂದು ರೆಸ್ಪಾನ್ಸ್ ಕೊಡ್ತಾವೆ ಅಂತಿಕೊಂಡು. ಈ ರೆಸ್ಪಾನ್ಸ್ ಕೊಡೋದ್ರಲ್ಲಿ ಏನಿದೆ ಅಂದ್ರೆ ಒಂದು ಬಾಂಧವ್ಯ, ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಒಂದು ಬಾಂಧವ್ಯ ಇದೆ. ಇದು ಎಸ್ಪೆಷಲಿ ರೂರಲ್ ಏರಿಯಾನಲ್ಲಿ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ, ಭಾರತದ ಗ್ರಾಮೀಣ ಭಾಗದಲ್ಲಿ ಇದು ಇದ್ದದನ್ನ ನಾನು ಕೂಡ ನೋಡಿದ್ದೇನೆ. ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಕೂಡ ನಾನು ನಮ್ಮ ಅಜ್ಜ ಅವರ ಮನೆಯಲ್ಲಿ ಕೂಡ ನೋಡಿದ್ದೀನಿ. ಆ ಎತ್ತುಗಳನ್ನ, ಎಮ್ಮೆಗಳನ್ನ ಒಂದೇ ಒಂದು ಮನೆಯಲ್ಲೇನೆ ಕಟ್ಟೋದನ್ನ ನಾನು ನೋಡಿದ್ದೆ. ಸೊ ಇದು ಏನಾಗಿದೆ ಅಂದ್ರೆ, ಈ ಇದರಿಂದ ಏನಾಗ್ತದೆ ಅಂದ್ರೆ, ಇವರು ಅದನ್ನ ಒಂದು ಬೇರೆ ಭಾಗದಲ್ಲಿ ಕಟ್ಟೋದ್ರಿಂದ ಬ್ರಿಟಿಷರು ಇವುಗಳ ಬಗ್ಗೆ ಒಂದು ಬಾಂಧವ್ಯ ಬರೋದಿಲ್ಲ ಅವ್ರ ಹತ್ರ. ಈ ಬಾಂಧವ್ಯ ಬರದೇ ಇದ್ದಾಗ ಅವುಗಳ ಒಂದು ಕಾನ್ಶಿಯಸ್ನೆಸ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದು. ಬಟ್ ಇದು ಈ ಒಂದು ಉದಯ್ ಪ್ರಕಾಶ್ ಅವರ ಒಂದು ಇದರಲ್ಲಿ ಇದನ್ನ ಅನಿಮಲ್ಸ್ ಅದನ್ನು ಹ್ಯೂಮನೈಸ್ ಮಾಡಿ ಒಂದು ತೋರಿಸಿದಾರಲ್ಲ, ಇದು ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಇದು ಇಟ್ಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ರೆಸ್ಡ್. ಇದು ಆ ಪ್ರಾಣಿಗಳು ಹೇಗೆ ಅಭಿವ್ಯಕ್ತ ಮಾಡ್ತವೆ ತಮ್ಮ ಒಂದು ಅನಿಸಿಕೆಗಳನ್ನ ಅನ್ನೋದನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದು. ಇದನ್ನ ಆಮೇಲೆ ಮುಂದೆ ಏನಾಗ್ತದೆ ಅಂತಂದ್ರೆ, ಪೀಟರ್ ಸ್ಯಾಮ್ಯುಯಲ್ ಅಂತಿಕೊಂಡು ಅವ್ರು ಏನ್ ಮಾಡ್ತಾರೆ, ಪೀಟರ್ ಟರ್ನರ್ ಅಂತಿಕೊಂಡು ಅವರು ಒಂದು ಇದಕ್ಕೆ ಹೋಗಿರ್ತಾರೆ, ಟಿಬೇಟಿಗೆ ಹೋಗಿ ಅವರು ಲಾಮಾ ಅಂದ್ರೆ ಸ್ಪಿರಿಚುವಲ್ ಗುರು. ಈ ಲಾಮಾ ಹತ್ರ ಇದ್ದಾಗ ಅವರಿಗೆ ಹುಷಾರಿರೋದಿಲ್ಲ, ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಆ ಹೊತ್ತಿನಲ್ಲಿ ಲಾಮಾ ಏನ್ ಮಾಡ್ತಾರೆ ಅಂದ್ರೆ, ಇವರಿಗೆ ಹೋರಿಯನ್ನು ಕೊಡ್ತಾರೆ, ಟರ್ನರ್ಗೆ. ಹೋರಿಯನ್ನು ಕೊಟ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಈ ಹೋರಿಯನ್ನು ತೆಗೆದುಕೊಂಡು ಹೋಗು, ಇದು ನಂದಿ ಅಂತ ಹೇಳ್ತಾರೆ. ನಂದಿ ಇದು ಪಶುಪತಿಯ ವಾಹನ ವೃಷಭ ಅಂತ ಹೇಳ್ತಾರೆ. ಈ ಪಶುಪತಿಯ ವಾಹನ ವೃಷಭ ಅಂತಂದ್ರೆ, ಇಲ್ಲಿ ವೃಷಭ ಇದು ಈಶ್ವರ ಅಂದ್ರೆ ಶಿವನ ಒಂದು ವಾಹನ ಅಂತ ಹೇಳಿ. ಶಿವನ ವಾಹನ ಅಂತಂದ್ರೆ, ಆಮೇಲೆ ಅವರು ಇನ್ನೊಂದು ಹೇಳ್ತಾರೆ, ನೀವು ಇಲ್ಲಿ ಇರೋದು ಈ ಪ್ರಾಣಿಗಳಿಗೆ ಸೇರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬ್ರಹ್ಮ, ವಿಷ್ಣು, ಈಶ್ವರ ಅನ್ನೋದೇನಿದೆಲ್ಲ, ಇದು ಬ್ರಹ್ಮ ಅಂದ್ರೆ ಕ್ರಿಯೇಟರು, ವಿಷ್ಣು ಅಂದ್ರೆ ಪ್ರಿಸರ್ವರು, ಆಮೇಲೆ ಶಿವ ಅಂದ್ರೆ ಡಿಸ್ಟ್ರಕ್ಷನ್ ಅಂತ. ಈ ತರ 3 ರೀತಿಯಲ್ಲಿ ನಾವು ನೋಡಿದಾಗ ಅಂದ್ರೆ ಇದು ಡಿಸ್ಟ್ರಕ್ಷನ್ ಅದ ಒಂದು ಸಂಕೇತವಾಗಿದೆ. ಅಂದ್ರೆ ನೀವು ಇಲ್ಲಿ ನಿಲ್ಬೇಡ್ರಿ, ನೀವು ಹೋಗ್ರಿ ಅಂತಿಕೊಂಡು ಹೇಳೋದು ಇದು. ಅಂದ್ರೆ ಅಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್ ಬರ್ತದೆ. ಆಮೇಲೆ ಇಲ್ಲಿ ನಾವು ಇನ್ನೊಂದು ವೃಷಭವನ್ನ ಅಂತಂದಾಗ ನಾವು ಇದ್ರದ್ದು ಹಿಸ್ಟ್ರಿಯನ್ನ ಟ್ರೇಸ್ ಮಾಡಿದಾಗ, ಹರಪ್ಪ ಮೊಹೆಂಜೊದಾರದಲ್ಲಿ ಕೂಡ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಸೀಲ್ಸ್ ನಲ್ಲಿ ಏನಾಗ್ತದೆ ಅಂತಂದ್ರೆ, ಇದು ಹೋರಿಯ ಒಂದು ಬುಲ್, ಇದರ ಒಂದು ಸೀಲ್ ಕಂಡು ಬರ್ತದೆ.
ಈ ಸೀಲನ್ನ ಎದಕ್ಕಾಗಿ ಉಪಯೋಗ ಮಾಡ್ತಾ ಇದ್ರು ಅಂತಂದ್ರೆ, ಒಂದು ಟ್ರೇಡಿನ ಒಂದು ಸಂಕೇತವಾಗಿ ಅದನ್ನ ಬಳಸ್ತಾ ಇದ್ರು ಈ ಸೀಲನ್ನ. ಇದು ಇಲ್ಲಿ ಈ ಹೋರಿ ಒಂದು ಟ್ರೇಡಿನ ಸಂಪತ್ತಾಗಿನೂ ಆಗ್ತದೆ, ಒಂದು ಸಿಂಬಲ್ ಆಗಿನೂ ಆಗ್ತದೆ. ಆಮೇಲೆ ಮತ್ತೆ ಇದು ಒಂದು ಪವರ್ ಅಂತನೂ ಆಗ್ತದೆ, ಡಿಸ್ಟ್ರಕ್ಷನ್ ಅಂತನೂ ಆಗ್ತದೆ. ಸೊ ಈ 3 ರೀತಿಯಲ್ಲಿ ಇದನ್ನ ಸಿಂಬಾಲಿಕ್ ಆಗಿ ನಾವು ಅದನ್ನ ಅನಲೈಸ್ ಮಾಡ್ಬೋದು. ಈ ಹೋರಿಯನ್ನ ಟರ್ನರ್ ತೆಗೆದುಕೊಂಡು ಬಂದು ಅವರು ಟ್ರಾವೆಲರ್ ಆಗಿರೋದ್ರಿಂದ ಇದು ನನಗೆ ಸಾಕಾಗಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ವಾರ್ನ್ ಹೇಸ್ಟಿಂಗ್ಸ್ ಕೊಡ್ತಾರೆ. ವಾರ್ನ್ ಹೇಸ್ಟಿಂಗ್ಸ್ ಕೊಟ್ಟಾರ. ಮುಂದೆ ಇವರಿಗೆ 1787 ನಲ್ಲಿ ಇವರಿಗೆ ಇಂಪೀಚ್ಮೆಂಟ್ ಆಗ್ತದೆ. ಇವರಿಗೆ ಅಂದ್ರೆ ಕರಪ್ಷನ್ ಚಾರ್ಜಸ್ ನಲ್ಲಿ ಇವರಿಗೆ ಇಂಪೀಚ್ಮೆಂಟ್ ಆದಾಗ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿಗೆ ಹೋಗುವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ 5 ಆಕಳಗಳನ್ನ ಮತ್ತೆ ಒಂದು ತೆಗೆದುಕೊಂಡು ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಏನಾಗ್ತದ ಅಂತಂದ್ರೆ, ಇಂಗ್ಲೆಂಡಿಗೆ ಹೋಗೋದು ಅಂತಂದ್ರೆ ಒಂದು ನನಗೇನು ಸಿಂಬಾಲಿಕ್ ಆಗಿದ್ದು ಏನಂತಂದ್ರೆ, ಇದು ಡಿಸ್ಪ್ಲೇಸ್ಮೆಂಟ್ ಅಂತ ಅಥವಾ ಡಯಾಸ್ಪೋರಾ ಅಂತ ಹೇಳ್ಬೋದು ಇದನ್ನ. ಅಂದ್ರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋದು ಅಂದ್ರೆ ಅದು ಎಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತದೆ ಅಂತೆ. ಈ ಸುಮಾರು ಕೊಲೋನಿಯಲಿಸಮ್ ಟೈಮ್ ನಲ್ಲಿ ಏನಾಗಿದೆ ಅಂದ್ರೆ ಇಂಡೆಂಚರ್ಡ್ ಅಂತ ತಿಳ್ಕೊಂಡು ಕೆಲವೊಂದೆಲ್ಲ ಭಾರತೀಯರನ್ನ ಏನ್ ಮಾಡಿದ್ರು ಅಂದ್ರೆ ಆಫ್ರಿಕಾಗೆ, ಫಿಜಿಗೆ, ಮಾರಿಷಿಯಸ್ಗೆ, ಗಯಾನಾಗೆ ಈ ತರ ಎಲ್ಲ ಕಳಿಸಿದ್ರು. ಯಾಕಂದ್ರೆ ಸ್ಲೇವರಿ ಅವಾಗ ಸ್ಟಾಪ್ ಆಗಿತ್ತು. ಸ್ಲೇವರಿ ಅವಾಗ ಸ್ಟಾಪ್ ಆದಾಗ ಯಾರು ಇವರಿಗೆ ಕೆಲಸ ಮಾಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಸೊ ಅವಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಸಾಕಷ್ಟು ಜನರನ್ನ ಇವ್ರು ಏನ್ ಮಾಡಿದ್ರು ಅಂದ್ರೆ ಕರೆದುಕೊಂಡು ಹೋದ್ರು. ಸೊ ಇದು ಡಯಾಸ್ಪೋರಾ ಅಥವಾ ಡಿಸ್ಪ್ಲೇಸ್ಮೆಂಟ್ ಇದೆಲ್ಲ, ಇದು ಬಹಳ ಮಾನಸಿಕವಾಗಿ ಕಿರುಕುಳವನ್ನ ಕೊಡುವಂತದ್ದು. ಇದು 2 ರೀತಿಯಲ್ಲಿ ಆಗತ್ತೆ. ಒಂದು ಪೀಪಲ್ ಡಯಾಸ್ಪೋರಾ ಆಗಿರ್ಬೋದು ಅಥವಾ ಅನಿಮಲ್ ಡಯಾಸ್ಪೋರಾ ಆಗಿರ್ಬೋದು. ಇದನ್ನ ಈ ರೀತಿ ಡಯಾಸ್ಪೋರಾವನ್ನ ನಾವು ಇದರಲ್ಲಿನೂ ನೋಡ್ತೇವೆ. ಅಂದ್ರೆ ಜಹಾಂಗೀರನ್ ಪೀರಿಯಡ್ ನಲ್ಲಿ ಜಹಾಂಗೀರ್ ಕೂಡ ಬಹಳಷ್ಟು ಎಕ್ಸೋಟಿಕ್ ಆದಂತ ಪ್ಲಾಂಟ್ಸು, ಅನಿಮಲ್ಸು ಎಲ್ಲಾನು ಕಲೆಕ್ಟ್ ಮಾಡ್ತಾ ಇದ್ರು. ಬಟ್ ಆದ್ರೆ ಏನಂದ್ರೆ ಈ ಎಕ್ಸೋಟಿಕ್ ಪ್ಲಾಂಟ್ಸು ಅಥವಾ ಇದನ್ನ ನೀವೇನ್ ಅನಿಮಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀರಿ, ಇದರಿಂದ ಏನಾಗ್ತದಂದ್ರೆ ಆ ಪ್ರಾಣಿಗಳಿಗೂ ಕೂಡ ಒಂದು ವೇದನೆ ಆಗ್ತದೆ. ತಮ್ಮ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಇರೋದ್ರಿಂದ ಏನಾಗ್ತದಂದ್ರೆ ಆ ತಮ್ಮ ಒಂದು ಸರ್ಕಮ್ಸ್ಟೆನ್ಸಸ್ ಏನಿರ್ತದಲ್ಲ ಅದನ್ನ ಬಿಟ್ಟು ಹೋಗೋದ್ರಿಂದ ಅವರಿಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗ್ತದೆ. ಇದರ ಡಿಸ್ಪ್ಲೇಸ್ಮೆಂಟ್, ಇದು ಒಂದು ಡಿಸ್ಪ್ಲೇಸ್ಮೆಂಟ್. ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಬಹಳ ಸುಂದರವಾಗಿ ಚಿತ್ರ ಮಾಡಿದ್ದಾರೆ ಅವರು. ಇದು ಕನ್ನಡದಲ್ಲಿನೂ ತುಂಬಾ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ಇಂಗ್ಲಿಷ್ ವರ್ಷನ್ ಓದಿದೆ ನಾನು, ಅದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ಮುಂದೆ ಅದನ್ನ ಅವರು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದ್ಮೇಲೆ ಅದನ್ನ ಅವರಿಗೆ ಮೆಕ್ಯಾನಿಕಲ್ ಆಗಿ, ಅಂದ್ರೆ ಇಲ್ಲಿ ಇಂಡಿಯನ್ ಕಾಂಟೆಕ್ಸ್ಟ್ ನಲ್ಲಿ ಏನಾಗ್ತದೆ ಅಂದ್ರೆ ಈ ದನ ಕರುಗಳನ್ನ ನಾವು ಬಹಳ ಪ್ರೀತಿಯಿಂದ ನೋಡ್ತೇವೆ, ಒಂದು ಫ್ಯಾಮಿಲಿ ಮೆಂಬರ್ ಆದಂಗೆ ನೋಡ್ತೀವಿ, ಅವುಗಳನ್ನ ಮುಟ್ಟುತ್ತೇವೆ, ತಬ್ಕೊಳ್ತೇವೆ, ಪ್ರೀತಿಸ್ತೇವೆ. ಬಟ್ ಅಲ್ಲಿ ಏನಂದ್ರೆ ಮೆಕ್ಯಾನಿಕಲ್ ಆಗಿ ಕ್ಲೀನ್ ಮಾಡೋದು, ಒರೆಸೋದು ಅಷ್ಟೇ ಮಾಡ್ತಾರೆ. ಸೊ ಅವಾಗ ಅವುಗಳಿಗೆ ಏನಾಗ್ತದಂದ್ರೆ ಅವಕ್ಕೆ ಒಂಥರ ಮಿಸ್ಸಿಂಗ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಮ್ಮ ದೇಶ, ನಮ್ಮ ಜನರು ಇದನ್ನೆಲ್ಲ ಬಿಟ್ಟು ಬಂದಿದ್ದೇವೆ ಅಂತಿಕೊಂಡು ಕೊರಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಕೊರಗುವಿಕೆ ಕ್ರಮೇಣವಾಗಿ ಏನಾಗ್ತದೆ ಅಂದ್ರೆ ಅದರಲ್ಲಿ 4 ಆಕಳುಗಳು ಸತ್ತು ಹೋಗ್ತವೆ. 4 ಆಕಳುಗಳು ಸತ್ತು ಹೋಗ್ತದೆ, ಕೊನೆಯಲ್ಲಿ 1 ಆಕಳ ಉಳಿದಿರ್ತದೆ. ಆಮೇಲೆ ಅದನ್ನ ಹೇಸ್ಟಿಂಗ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದರಿಂದ ಒಂದು ಏನಂದ್ರೆ ಈ ಆಕಳು ಮತ್ತು ಈ ಹೋರಿಯಿಂದ ಇನ್ನ ಇದ್ರ ವಂಶವನ್ನ ಬೆಳೆಸ್ಬೇಕು ಅನ್ಕೊಂಡು ಒಂದೇನೋ ಇದನ್ನ ಮಾಡಿ ಒಂದು ಎತ್ತನ್ನ ಪಡಿತಾರೆ. ಆ ಪಡೆಯೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಇರುವಂತ ಒಂದು ಸನ್ನಿವೇಶದಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಬಂದು ಅದು ಏನು ಎತ್ತುಗಳನ್ನ ಇವು ಕ್ಲೀನ್ ಮಾಡ್ತಿರ್ತಾರಲ್ಲ ಅವ್ರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಈ ಮರಿ ಎತ್ತು ಏನಿರ್ತದಲ್ಲ ಅದ್ರ ಎತ್ತಿನ ಮಾಂಸ ಚೆನ್ನಾಗಿರ್ಬೋದೇನೋ
ಇದನ್ನ ತಿಂದ್ರೆ ಹೇಗಿರುತ್ತೆ ಅಂತ ತಿಳ್ಕೊಂಡು, ಅಂದ್ರೆ ಅದು ತುಂಬಾ ಏನಂದ್ರೆ ಮಟೀರಿಯಲಿಸ್ಟಿಕ್ ಆದಂತ ಒಂದು ಇದು, ಅದು ಯೋಚನೆ. ಅದು ಆ ಯೋಚನೆಯಲ್ಲಿ ಏನಾಗ್ತದೆ ಅಂದ್ರೆ ಅದು ಆಕಳು ಕೇಳಿಸ್ಕೊಳ್ತದೆ. ಅಂದ್ರೆ ಇಟ್ಸ್ ಅ ವೆರಿ ಹ್ಯೂಮನೈಸ್ಡ್ ಇದು ಅಂದ್ರೆ ಅವೆಲ್ಲ ಕೇಳಿಸ್ಕೊಳ್ತವೆ. ಅಫ್ಕೋರ್ಸ್ ಅವಕ್ಕೆ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ, ಅವಕ್ಕೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಇಲ್ಲಿ ಅವನ್ನ ಆ ಎತ್ತು, ಆ ಆಕಳು ಮತ್ತೆ ಹೋರಿಗೆ ಅದು ಏನಾಗ್ತದೆ ಗೊತ್ತಾಗ್ತದೆ, ಇದನ್ನ ಈ ಮರಿಯನ್ನ ಅವರು ಇದನ್ನ ಮಾಡ್ಬೇಕು ಅಂತ ಇದ್ದಾರೆ ಅಂತ ತಿಳ್ಕೊಂಡು. ಅವು ಎರಡಕ್ಕೂ ವೇದನೆ ಸ್ಟಾರ್ಟ್ ಆಗ್ತದೆ. ಈ ಹೋರಿಗೆ ತುಂಬಾ ಒಂದು ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೊನೆಯಲ್ಲಿ ಅದೇನಾಗ್ತದೆ, ಅದು ಮರಿ ಸತ್ತು ಹೋಗ್ತದೆ. ಸತ್ತು ಹೋದ್ಮೇಲೆ ಅದು ಆಕಳು ಏನ್ ಮಾಡ್ತದಂತಂದ್ರೆ ಅದು ಊಟವನ್ನ ಬಿಡ್ತದೆ. ಅದು ಊಟವನ್ನು ಬಿಡ್ತದೆ, ಆಮೇಲೆ ಅಳ್ತಾ ಕೂಡ್ತದೆ. ಈ ಕಡೆ ಹೋರಿ ಸಿಟ್ಟಿಗೆದ್ದು ಅಬ್ಬರಿಸ್ತದೆ. ಸೊ ಈ ರೀತಿಯಲ್ಲಿ ಅದು ಎರಡು ಒಂದು ಮಾನಸಿಕವಾಗಿ ತೊಳಲಾಟದಲ್ಲಿರ್ತದೆ. ಈ ತೊಳಲಾಟದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ದಿವಸ ಅದೇನಾಗ್ತದೆ, ಆಕಳು ಏನಾಗ್ತದೆ ಸತ್ತು ಹೋಗ್ತದೆ. ಕೊನೆಗೆ ನೀರನ್ನು ಬಿಡ್ತದೆ. ಊಟ ಬಿಡ್ತದೆ, ನೀರನ್ನು ಕುಡಿಯೋದು ಬಿಡ್ತದೆ. ನೀರನ್ನು ಕುಡಿಯೋದು ಬಿಟ್ಟಾಗ ಅಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ ಅವ್ರು. ಏನಂತಂದ್ರೆ ಇದು ಸಲ್ಲೇಖನ ವ್ರತವನ್ನ ಮಾಡುತ್ತಾ ಇತ್ತು. ಈ ಸಲ್ಲೇಖನ ವ್ರತ ಅಂತಂದ್ರೆ ಜೈನ ಒಂದು ಫಿಲಾಸಫಿ ಬರ್ತದೆ ಇಲ್ಲಿ. ಅಂದ್ರೆ ನೀರನ್ನು ಬಿಟ್ಟು, ಅಂದ್ರೆ ನಾವೇ ನಮ್ಮ ಡೆತ್ ಅನ್ನ ಆಹ್ವಾನಿಸೋದು ಅಂತಿಕೊಂಡು ಇಲ್ಲಿ ಆ ಸಲ್ಲೇಖನ ವ್ರತದಿಂದ ಆಕಳು ಸತ್ತು ಹೋಗ್ತದೆ. ಇಲ್ಲಿ ಉದಯ ಪ್ರಕಾಶ್ ಅವರು ಇಲ್ಲಿ ಟಿಬೇಟಿಯನ್ ಇದರಿಂದ ಒಂದು ಬೌದ್ಧ ಧರ್ಮದ ಫಿಲಾಸಫಿ ಅಂತ ಬರ್ತಾರೆ. ಸಲ್ಲೇಖನ ವ್ರತದಿಂದ ಇವರು ಒಂದು ಜೈನ ಫಿಲಾಸಫಿ ಅಂತ ಬರ್ತಾರೆ. ಆಮೇಲೆ ಹೇಳ್ತಾ ಆಮೇಲೆ ಹೋರಿ ಏನ್ ಮಾಡ್ತದಂತಂದ್ರೆ, ಹೋರಿ ಕೊನೆಯಲ್ಲಿ ಸಿಟ್ಟಿಗೆದ್ದು, ಅಂದ್ರೆ ಅಲ್ಲಿ ಒಂದು ಪೇಂಟಿಂಗ್ ಬರ್ತದೆ ಬರ್ಕ್ಷೈರ್ನಲ್ಲಿ ಒಂದು ಆ ಊರಿನಲ್ಲಿ ವಾರ್ನ್ ಹೇಸ್ಟಿಂಗ್ಸ್ ಇರ್ಬೇಕಾದ್ರೆ ಪರ್ಲಿ ಒಂದು ಅರಮನೆ ಎದುರುಗಡೆಯಲ್ಲಿ ಚಿತ್ರಿಸಿದಂತ ಒಂದು ಚಿತ್ರ ಇದು. ಈ ಚಿತ್ರದಲ್ಲಿ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಆದಂತ ಕುದುರೆ ಇದೆ. ಆಮೇಲೆ ಬಲಗಡೆಯಲ್ಲಿ ಆ ಒಂದು ಎತ್ತು, ಆಮೇಲೆ ಆಕಳು ಇದೆ. ಎಡಗಡೆಯ ಭಾಗದಲ್ಲಿ ಏನಿದೆ ಅಂದ್ರೆ ಈ ಹೋರಿ ಕಟ್ಟಿ ಹಾಕಿದ್ದಾರೆ. ಇದನ್ನ ಸರಪಳಿಗಳಿಂದ ಗಟ್ಟಿಯಾಗಿ ಕಟ್ಟಿ ಹಾಕಿರೋದನ್ನ ಕಾಣ್ತೇವೆ ನಾವು. ಅದು ಅಬ್ಬರಿಸ್ತಾ ಇದೆ, ಸಿಟ್ಟಿನಿಂದ ನೋಡ್ತಾ ಇದೆ. ಇದನ್ನೆಲ್ಲ ನೋಡ್ತೀವಿ. ಕೊನೆಯಲ್ಲಿ ಅದು ಏನ್ ಮಾಡ್ತದಂದ್ರೆ ಅದು ಸರಪಳಿಯನ್ನ ಕಿತ್ಕೊಂಡು ಬಂದು ಆ ಒಂದು ಮಧ್ಯದಲ್ಲಿರುವಂತ ಕುದುರೆಯನ್ನ ಕೊಲ್ತದೆ. ಅದು ಕುದುರೆ ಏನಂತಂದ್ರೆ ಸಿಂಬಾಲಿಕ್ ಆಗಿ ಇಂಪೀರಿಯಲ್ ಪವರ್ ಅಂತ ಹೇಳ್ಬೋದು ಅದನ್ನ, ಕುದುರೆಯನ್ನ. ಆಮೇಲೆ ಇದು ಒಂದು ಇಂಡಿಯನ್ ಒಂದು ವಾಯ್ಸ್ ಅಂತ ನಾವ್ ಹೇಳ್ಬೋದು, ಅಥವಾ ನೇಟಿವ್ ಒಂದು ವಾಯ್ಸ್ ಅಂತ ಹೇಳ್ಬೋದು. ಇದು ಏನ್ ಮಾಡ್ತದ ಅಂತಂದ್ರೆ ಆ ಕುದುರೆಯನ್ನ ಕೊಲ್ತದೆ. ಇದು ಇಷ್ಟ ಆದ್ಮೇಲೆ ಅಲ್ಲಿ ಇನ್ನೊಂದು ಹೇಳ್ತಾರೆ ಉದಯ ಪ್ರಕಾಶ್ ಅವ್ರು, ಏನಂತಂದ್ರ ಗರುಡ ಪುರಾಣದ ಬಗ್ಗೆ ಹೇಳ್ತಾರೆ ಅವರು. ಗರುಡ ಪುರಾಣ ಹೇಳ್ತಾ ಆಮೇಲೆ ವೈತರಣಿ ನದಿಯ ಬಗ್ಗೆ ಹೇಳ್ತಾರೆ. ಗರುಡ ಪುರಾಣ ಅಂತಂದ್ರೆ ಇದು ಒಂದು ಮಹತ್ತರವಾದಂತ ಒಂದು ಪುರಾಣ. ಅದು ಹಿಂದೂಗಳಿಗೆ ಬಹಳಷ್ಟು ಅಂದ್ರೆ ಬಹಳ ಪ್ರಚಲಿತವಾದಂತ ಪುರಾಣ ಇದು. ಅಂದ್ರೆ ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡ್ರೆ ಅದೇನ್ ಮಾಡ್ತಾರೆ, ಆ ಗರುಡ ಪುರಾಣವನ್ನ ಓದಿಸ್ತಾರೆ. ಯಾಕೆ ಅಂತಂದ್ರೆ ನಾವು ಸತ್ತ ಮೇಲೆ ಆ ಒಂದು ಆತ್ಮದ ಒಂದು ಪ್ರಯಾಣ ಏನಿರ್ತದಲ್ಲ ಅದು ಹೇಗೆ ಆಗ್ತದೆ, ಏನೇನ ಅನುಭವಿಸಬೇಕಾಗ್ತದೆ, ಅಂದ್ರೆ ಅದು ನಮ್ಮ ಕರ್ಮಗಳ ಜೊತೆಯಲ್ಲಿ, ಅಂದ್ರೆ ಕರ್ಮಗಳ ಮೇಲೆ ಆಧಾರಿತವಾಗಿ ಅದು ಆತ್ಮ ಪ್ರಯಾಣವನ್ನ ಮಾಡ್ತದೆ. ಆಮೇಲೆ ವೈತರಣಿ ನದಿ ಅಂತ ಬರ್ತದೆ. ವೈತರಣಿ ನದಿಯನ್ನ ದಾಟೋದು ಬಹಳ ಕಷ್ಟ ಅಂತ ಹೇಳೋದು. ಅದು ಬಹಳ ರಕ್ತ ಕೀವು ಎಲ್ಲಗಳಿಂದ ತುಂಬಿದಂತ ನದಿ ಅಂತ ಬರ್ತದದು. ಆಮೇಲೆ ಅದನ್ನ ದಾಟಬೇಕಾದ್ರೆ ಯಾವತ್ತೂ ನಮಗೆ ಒಂದು ಆಕಳಿನ ಒಂದು ಏನಂದ್ರೆ ಒಂದು ಸಹಾಯ ಬೇಕಾಗ್ತದೆ. ಆಕಳು ಇದ್ರೆ ಅದನ್ನ ಜೊತೆಯಲ್ಲಿದ್ರೆ ಅದನ್ನ ನಾವು ಬಹಳ ಸುಲಭವಾಗಿ ದಾಟಬಹುದು ಅಂತ ತಿಳ್ಕೊಂಡು. ಅಂದ್ರೆ ಇಲ್ಲಿ ಕರ್ಮ ಫಿಲಾಸಫಿನೂ ತಗೊಂಡ್ಬರ್ತಾರೆ ಇವರು. ಅಂದ್ರೆ ಮುಖ್ಯವಾಗಿ ನಮ್ಮ ಒಂದು ಭಾರತೀಯ
ಒಂದು ಫಿಲಾಸಫಿ ಏನಿದೆ ಆ ಫಿಲಾಸಫಿಯನ್ನು ಇಟ್ಕೊಂಡು ಇವ್ರು ಸ್ಟಡಿ ಮಾಡ್ತಾರೆ. ಅಂದ್ರೆ ಟಿಬೇಟಿ ಬುದ್ಧಿಸ್ಟ್ ಫಿಲಾಸಫಿ ಇರ್ಬೋದು, ಅಥವಾ ಜೈನ ಫಿಲಾಸಫಿ ಇರ್ಬೋದು, ಅಥವಾ ಹಿಂದೂ ಫಿಲಾಸಫಿ ಇರ್ಬೋದು. ಈ ರೀತಿಯಲ್ಲಿ ಎಲ್ಲ ಅಂದ್ರೆ ಡೈವರ್ಸಿಟಿ ಏನಿದೆ, ಅಂದ್ರೆ ನಮ್ಮ ದೇಶದ ಒಂದು ಡೈವರ್ಸಿಟಿ ಏನಿದೆ ಅಲ್ಲ, ಅದನ್ನ ಇವ್ರು ತೋರಿಸ್ತಾರೆ. ಅಂದ್ರೆ ಎಲ್ಲಾ ಒಂದು ಧರ್ಮಗಳು ಇಲ್ಲಿ ಇದ್ದುಕೊಂಡು ಕೂಡ ನಾವು ಹೇಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇವರು. ಇಲ್ಲಿ ಇವೆಲ್ಲದರ ಜೊತೆಲಿ ನಾವು ಎಷ್ಟೊಂದು ನಮ್ಮ ಒಂದು ಹೆರಿಟೇಜು, ನಮ್ಮ ಕಲ್ಚರು ಎಷ್ಟು ರಿಚ್ ಆಗಿದೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಎಲ್ಲ ಒಂದು ಲಿಟ್ರೇಚರ್ದಿಂದ ಹಿಡ್ಕೊಂಡು, ಅಥವಾ ಆರ್ಟ್ ಫೀಲ್ಡ್ದಿಂದ ಹಿಡ್ಕೊಂಡು, ಆಮೇಲೆ ಫಿಲಾಸಫಿ ಇಟ್ಕೊಂಡು, ಅಂದ್ರೆ ಟೋಟಲಿ ಇವ್ರು ಏನಂತಂದ್ರೆ ಆ ರೆಸಿಸ್ಟೆನ್ಸ್ ಅನ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ. ನಮ್ಮ ಹತ್ರ ಇಷ್ಟೊಂದು ಇದೆ, ನಾವು ಇಷ್ಟೊಂದು ರಿಚ್ ಆಗಿದ್ದೀವಿ, ನೀವು ನಿಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋದು ಏನಂತಂದ್ರೆ ನಮ್ಮ ಹತ್ರ ನಮ್ಮ ಸ್ಪಿರಿಚುವಾಲಿಟಿ ನಮ್ದು ಇದು ಎಲ್ಲ ಜಾಸ್ತಿ ಇದೆ, ಇದನ್ನ ನೋಡಕ್ಕೆ ನಿಮ್ಮ ಹತ್ರ ಕಣ್ಣುಗಳಿಲ್ಲ, ಅಥವಾ ಇದನ್ನ ತಿಳ್ಕೊಳ್ಳಕ್ಕೆ ನಿಮ್ಮ ಹತ್ರ ಅಷ್ಟು ಇಲ್ಲ ಅಂತ ಹೇಳೋದೆ ಇವ್ರ ಉದ್ದೇಶವಾಗಿದೆ. ಟೋಟಲಿ ಅಂದ್ರೆ ಇದು ರೆಸಿಸ್ಟೆನ್ಸ್ ಅಂತ ನಾನು ಹೇಳ್ತೇನೆ. ಇಷ್ಟಿಗೆ ಹೇಳಿ ನಂದು ಇದನ್ನ ಕಂಪ್ಲೀಟ್ ಮಾಡ್ತೇನೆ. ಡಾಕ್ಟರ್ ವಿಜಯಲಕ್ಷ್ಮಿ. ಹಲೋ ಸರ್. ಹಾ ಬಸವಸ್ವಾಮಿ ಕೇಳಿಸ್ತಾ ಇದೆಯಲ್ಲ ಸರ್? ಸರ್ ನಂದು ಕೇಳಿಸ್ತಿದೆ ಸರ್. ಎಸ್. ಹಾ ಮೇಡಮ್ ಅವ್ರ ಮಾತು ಮುಗಿದಿದೆಯಲ್ಲ. ಹಲೋ ಸರ್. ಹಾ ಸರ್. ಓಕೆ ಸರ್, ನನ್ನ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸರ್. ಇವಾಗ ಕೇಳಿಸ್ತಿದೆಯಲ್ಲ ಸರ್? ಸರ್ ಕೇಳಿಸ್ತಾ ಇದೆ, ಹೇಳಿ. ಓಕೆ. 50 ಹೆಚ್ಚು ನಿಮಿಷಗಳ ಕಾಲ ಪ್ರಕಾಶ್ ಗರುಡ್ ಸರ್ ಅವರ ವಾರನ್ ಹೆಸ್ಟಿಂಗ್ಸ್ ಕಾದಂಬರಿ, ವಾರನ್ ಹೆಸ್ಟಿಂಗ್ಸ್ ನ ಹೋರಿ ಕಾದಂಬರಿ ಕುರಿತು ಮೇಡಮ್ ಅವರು ಸುದೀರ್ಘವಾಗಿ ಅದರ ಕಥಾವಸ್ತು ನೀಡಿಕೊಂಡು ಅದರೊಳಗೆ ಇರುವಂತಹ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತಿತರೆ ಅನೇಕ ಅಂಶಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿದ್ರು. ಅವರಿಗೆ ನಾನು ನಮ್ಮ ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ನಮ್ ಜೊತೆಗೆ ಲೇಖಕರಾದ ಡಾಕ್ಟರ್ ಪ್ರಕಾಶ್ ಗರುಡ್ ಸರ್ ಇದ್ದಾರೆ. ಅವ್ರಿಗೆ ನಾನು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವೇದಿಕೆಯನ್ನ ಬಿಟ್ಕೊಡ್ತೇನೆ ಸರ್. ನಾನು ವಿಶೇಷವಾಗಿ ಏನು ಹೇಳೋದಿಲ್ಲ, ಯಾಕಂದ್ರೆ ಆಳವಾಗಿ ಮೇಡಮ್ ಅವರು ಹೇಳಿದ್ದಾರೆ. ನನಗೆ ಆಸಕ್ತಿ ಬಂದದ್ದು ಇದು, ನನಗೆ ಒಂದು ಇರ್ಫಾನ್ ಹಬೀಬ್ ಅವರ ಒಂದು ಟ್ರಯಲ್ಸ್, ಬ್ರಿಟಿಷ್ ಟ್ರಯಲ್ಸ್ ಇನ್ ಕೊಲೋನಿಯಲ್ ಪೀರಿಯಡ್ ಅಂತ ಹಿಂಗೇನೋ ಒಂದು ಪುಸ್ತಕ ನನಗೆ ಸಿಕ್ಕಿತ್ತು. ಅದರಲ್ಲಿರೋ ಸುಮ್ಮನೆ ಕೊರೋನಾ ಟೈಮ್ ಓದ್ತಾ ಇರ್ಬೇಕಾದ್ರೆ ಈ ಕತೆ ನನ್ಗೆ ಗಮನಕ್ಕೆ ಬಂತು. ಇದ್ರಲ್ಲಿ ನಂದಕುಮಾರ್ ಅಂದ್ರೆ ಇದ್ರಲ್ಲಿ ಒಂದು ಜುಡಿಷಿಯಲ್ ಮರ್ಡರ್ ಅಂತ ಬರ್ತದೆ ಒಂದು ಚಾಪ್ಟರ್. ಅದು ನಂದಕುಮಾರ್ ಅನ್ನೋನ ಇಂಪೀಚ್ಮೆಂಟ್ ಮಾಡಿ ಅವ ಫೋರ್ಜರಿ ಮಾಡಿದಂತ ಒಂದು ಇದನ್ನ ಮಾಡಿ ಅವನ ಮೇಲೆ ವಾರನ್ ಹೆಸ್ಟಿಂಗ್ ಅವನಿಗೆ ಫಾಸಿ ಕೊಡಿಸ್ತಾರೆ. ಇಂಫೆ ಅಂತ ಇರ್ತಾನೆ, ಅವನ ಕಡೆಯಿಂದ ಫಾಸಿ ಕೊಡಿಸ್ತಾರೆ. ಯಾಕಂದ್ರೆ ಇವನೇ ಕರಪ್ಟ್ ಇರ್ತಾನೆ. ಸೊ ಈಗೇನು ಏನ್ ಕರಪ್ಷನ್, ಪಾಲಿಟಿಕ್ಸ್ ಅಂಡ್ ನೆಗ್ಲಿಜೆನ್ಸ್ ಆಫ್ ದಿ ಲೀಡರ್ಸ್ ಎಲ್ಲವನ್ನ ಡೆವಲಪ್ಮೆಂಟ್ ಅಂತ ಅವ್ರೇನೋ ಅಂತ ಹೇಳ್ಕೊಂಡಿರ್ತಾರೆ, ಅದನ್ನೆಲ್ಲ ಮಾಡಿದಾಗ ಕೂಡ ಒಂದು ಕರಪ್ಟ್ ಇದಕ್ಕೆ ಹೋಗಿಬಿಡ್ತಾರಲ್ಲ, ಅದು ಬಹಳ ತಾತ್ವಿಕ ನೆಲೆಯಲ್ಲಿ ನಮ್ಮ ಇವರು ಕಟ್ಟಿಕೊಟ್ಟಿದ್ದಾರೆ ಕಾದಂಬರಿಯಲ್ಲಿ. ಪ್ರತಿಯೊಬ್ರು, ಯಾಕಂದ್ರೆ ಅಲ್ಲೇನು ಕೊಲೋನಿಯಲ್ ಬ್ರಿಟಿಷ್ ಇವರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಟೈಮಲ್ಲಿ ಇದು ಆಗಿದ್ದು, ಅವ್ರೇನ್ ಕಳಿಸ್ತಿರ್ತಾರಲ್ಲ ಎಲ್ಲ ಅಲ್ಲಿ ಗುಂಡಾಗಳವ್ರು, ಅವ್ರು ಬ್ಯಾಡಾದವ್ರು ಅಲ್ಲಿ ಇಂಗ್ಲೆಂಡ್ಗೆ ಅಂಥವ್ರು ಇಲ್ಲಿ ಕೆಲ್ಸಕ್ಕೆ ಕಳಿಸ್ತಿದ್ರು. ಅವರೆಲ್ಲ ಕರಪ್ಷನ್ಗೆ ತೊಡಗ್ತಾ ಇದ್ರು. ಸೊ ಆಫೀಸರ್ ಕೂಡ ಅದ್ರದ್ದು ಶಕ ಬಡಿತಿತ್ತು. ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವೆಲ್ಲದ್ರ ಮಧ್ಯದಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ನಮ್ ಕಲ್ಚರ್ ಇದ್ರ ಬಗ್ಗೆ, ಆಮೇಲೆ ನಾವೆಷ್ಟು ಕ್ಯಾರಿಡ್ ಆಗಿವಿ ಕೊರೆಂಟಿಯಲಿಸಮ್ ಇದರ ಬಗ್ಗೆ ಅನ್ನೋದ್ರ ಬಗ್ಗೆ ನಮ್ಮ ಗಮನವನ್ನ ಒಂದು ಮಾರ್ಕ್ವೀಸ್ನ ಕಥೆಗಳು ಇರ್ತಾವಲ್ಲ, ಅದು ಮ್ಯಾಜಿಕ್ ರಿಯಲಿಸಮ್, ಆ ಇದರಲ್ಲಿ ಕಟ್ಟಿಕೊಡೋದು ನನಗೆ ಬಹಳ ಆಸಕ್ತಿ ಆಯ್ತು. ಮೊದಲು ಇದನ್ನ ನಾಟಕವಾಗಿ ನಾನು ಕನ್ಸ್ಯೂಮ್ ಮಾಡಿದ್ದೆ. ಕಾದಂಬರಿನ ಕಿರು ಕಾದಂಬರಿ ಇದು, ನಾಟಕನೂ ಮಾಡಿದೆ ಇದನ್ನ ನಾನು.
ಆಮೇಲೆ ಅದನ್ನ ಕಥೆ ರೂಪದಾಗ ನನ್ನ ತಂದೆ ಅವರು ಬಹಳ ದೊಡ್ಡ ಕಥೆಗಾರರವರು. ಅವ್ರ ತಿರಿಚಿ ಅಂತ ಒಂದು ಕಾದಂಬರಿ ಇದೆ, ಒಂದು ಕತೆ. ಅದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾದಂಬರಿ ಕತೆ ಅದು. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಸ್ಟೋರೀಸ್ ಇನ್ ರೈಟರ್ ಅಂತ ಇವನ್ ಅನಂತಮೂರ್ತಿ ಅವರು ಕೂಡ ಅದನ್ನ ಹೇಳಿದ್ದಾರೆ. ಪ್ರಸನ್ನ ಅವರು ಅದನ್ನ ನಾಟಕವಾಗಿ ಮಾಡಿದರಂತೆ. ಅದು ದೇಶಕಾಲದಲ್ಲಿ ಅದು ಪ್ರಿಂಟ್ ಆಗಿದೆ, 8ನೇ ಸಂಚಿಕೆ ದೇಶಕಾಲ. ವಿವೇಕ್ ಶಾನ್ಭಾಗ್ ಅವರು ತರ್ತಿರಲ್ಲ. ನನ್ಗೆ ಹಿಂಗಾಗಿ ಅವ್ರ ಬಗ್ಗೆ ಒಂದು ಕುತೂಹಲ ಆಯ್ತು. ಅವ್ರ ಮೋಹನ್ ದಾಸ್ ಅನ್ನೋದು ಇದೇ ತರದ್ದು, ಅಂದ್ರೆ ಐಡೆಂಟಿಟಿ, ಮುಖ್ಯವಾಗಿ ಅಸ್ತಿತ್ವದ ಪ್ರಶ್ನೆ. ಅದು ದೇಶದ ಅಸ್ತಿತ್ವ ಇರ್ಬೋದು, ಇಂಡಿವಿಜುವಲ್ ಅಸ್ತಿತ್ವ ಇರ್ಬೋದು, ಒಂದು ಸಮುದಾಯದ ಅಸ್ತಿತ್ವ ಇರ್ಬೋದು. ಈ ಅಸ್ತಿತ್ವದ ಬಗ್ಗೆ ಅವರು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಕಥೆಗಳನ್ನ ರಚನೆ ಮಾಡಿದ್ದಾರೆ. ತುಂಬಾ ಕಥೆಗಳನ್ನ ಬರೆದಿದ್ದಾರೆ. ಸೊ ನನಗಿದೊಂದು ನೀಳ್ಗತೆ ಸಿಕ್ಕಿದ್ರಿಂದ ನನಗೆ ಆಸಕ್ತಿ ಹುಟ್ಟಿದ್ದ ಅದನ್ನ ಮಾಡಿದೆ. ಸ್ವಲ್ಪ ತುಘಲಕ್ ಕ್ಯಾರೆಕ್ಟರ್ ಇದ್ದಂಗೆ ವಾರನ್ ಹೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಕನಸುಗಳಿಗೆ ಇರ್ತಾನೆ, ಒಂದು ಹಿಂಸೆಗೆ ಇಳಿದು ಬಿಡ್ತಾನೆ, ಸ್ವತಃ ಕರಪ್ಟ್ ಆಗ್ತಾನೆ. ಒಂದು ಇಂಪೀಚ್ಮೆಂಟ್ ಮಾಡ್ತಿದ್ದೆ, ಬಹಳ ಕುತೂಹಲ ಸಂಗತಿ ಮತ್ತು ದುರಂತ ಅಂದ್ರೆ ಅವನ ಇಂಪೀಚ್ಮೆಂಟ್ ಇಂದ ಅವ್ನು ಮುಕ್ತಿ ಮಾಡ್ತಾರೆ. ಮುಕ್ತಿ ಬಂದಾಗ ಮೇಡಮ್ ಅದ್ರಲ್ಲಿ ಬರುವಂತ ಹೋರಿ ಇದಾರೆ, ಅದು ಕೆರಳ್ತದೆ. ಕೆರಳದ ಮೇಲೆ ಅದು ಅವನ ಮನೆಯನ್ನ ಇದನ್ನೆಲ್ಲಾ ಧ್ವಂಸ ಮಾಡ್ತಾನೆ. ಅದನ್ನ ಕಡೆಕ ಆರ್ಡರ್ ಮಾಡಿ ಅದನ್ನ ಗುಂಡಿಗೆ ಕೊಲ್ತಾರೆ ಹೋರಿನ. ಒಂದು ಇಲ್ಲ ಇದರಿಂದ ಚರ್ಮದಿಂದ ನಾವು ಇದನ್ನ ಲೆದರ್ ಬ್ಯಾಗ್ ಮಾಡ್ಬೋದು, ಹೀಗ್ ಮಾಡ್ಬೋದು ಅಂತ ಅದನ್ನೊಂದು ಕಮ್ಯುನಿಟಿ ಆಗಿ ಯೂಸ್ ಮಾಡ್ತಾರಲ್ಲ. ಅಂದ್ರೆ ಕೊಳ್ಳೋಪಾಕ ಸಂಸ್ಕೃತಿ ಏನಿದೆ ಅಲ್ಲ, ಕಮರ್ಷಿಯಲೈಸೇಷನ್ ಆಫ್ ದ ಎವ್ರಿ ಕಲ್ಚರ್, ಅದು ಕೂಡ ಅದ್ರ ಸ್ವಲ್ಪ ರಿಫ್ಲೆಕ್ಟ್ ಆಗಿದೆ. ಇವೆಲ್ಲ ಆಸಕ್ತಿದಾಯಕ ಮತ್ತು ಬಹಳ ನಾಟಕೀಯವಾಗಿಯೂ ಇದೆ. ಅದರ ಕುಂತು ಕ್ಯಾರೆಕ್ಟರ್ ಇರ್ಬೋದು, ಚೂಕಿ ಕ್ಯಾರೆಕ್ಟರ್ ಇರ್ಬೋದು, ಅದ್ರ ಬರೀ ಬೆಳೆಸಿದಂತ ಪೇಂಟಿಂಗ್ ಗಳು ಇರ್ಬೋದು. ಮೇಡಮ್ ಬಹಳ ಆಳವಾಗಿ ಪೇಂಟಿಂಗ್ ಬಗ್ಗೆ ಮಾತಾಡಿದ್ರು. ಸೊ ಅವೆಲ್ಲವೂ ಕೂಡ ಇರೋದ್ರಿಂದ ಇದೊಂದು ನನಗೆ ಆಸಕ್ತಿದಾಯಕ ಅಂತ ನಾನು ಇದನ್ನ ಪ್ರಯತ್ನ ಮಾಡಿ ತಮ್ಮ ಎದುರಿಗೆ ಇಟ್ಟಿದ್ದೇನೆ. ಇದಿಷ್ಟು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಈ ಕೃತಿಯು ಇದನ್ನ ಯಾಕೆ ಆಯ್ಕೊಂಡೆ, ಇದ್ರದ್ದು ಹಿನ್ನೆಲೆ ಏನು, ನಿಮ್ಗೆ ಇಂಟ್ರೆಸ್ಟಿಂಗ್ ಈ ತರದ್ದೆಲ್ಲ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್ ನಮ್ಮ ಧಾರವಾಡ ಕಟ್ಟೆಯ ಪರವಾಗಿ. ಇವಾಗ ಅಧ್ಯಕ್ಷೀಯ ಮಾತುಗಳು ಪ್ರೊಫೆಸರ್ ಬಸವರಾಜ್ ಡೋಣರ್ ಸರ್ ಅವರಿಗೆ ನಾನು ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಸವರೇ, ನನ್ನ ಧ್ವನಿ ಕೆಡಿಸೋದಲ್ಲ ಸರ್? ಕೇಳಿಸ್ತಾರೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಗಾಯತ್ರಿ ದೇಸಾಯಿಯವರ ಮಾತುಗಳನ್ನು ನಾವು ಕೇಳಿದ್ದೇವೆ. ಪ್ರಕಾಶ್ ಗರುಡ್ ಅವರು ಕನ್ನಡಕ್ಕೆ ಅನುವಾದಿಸಿದ ಉದಯ ಪ್ರಕಾಶ್ ಅವರ ವಾರೆನ್ ಹೆಸ್ಟಿಂಗ್ಸನ ಹೋರಿ ಎಂಬ ಕಿರು ಕಾದಂಬರಿಯ ಕುರಿತು ಗಾಯತ್ರಿ ದೇಸಾಯಿಯವರು ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದರು. ನಂತರದಲ್ಲಿ ಅನುವಾದಕರಾದ ಮತ್ತು ಕನ್ನಡದ ಬಹಳ ಮಹತ್ವದ ರಂಗ ನಿರ್ದೇಶಕರಾದ, ನಟರಾದ ಮತ್ತು ನಾಟಕರಾದ ಪ್ರಕಾಶ್ ಗರುಡ್ ಅವರು ಕೂಡ ಮಾತನಾಡಿದರು. ಇಬ್ಬರು ಕಲಾವಿದರ ಮಾತುಗಳನ್ನು ನಾವು ಕೇಳಿದ್ದೇವೆ. ಇಂದಿನ ಉಪನ್ಯಾಸ ಬಹಳ ವಿಶಿಷ್ಟವಾಗಿತ್ತು, ವಿಭಿನ್ನವಾಗಿತ್ತು, ಅದ್ಭುತವಾಗಿತ್ತು. ಏಕೆಂದರೆ ನಾವು ಕೇವಲ ಸಾಹಿತಿಗಳ ಮಾತುಗಳನ್ನು ಇಂದು ಕೇಳಲಿಲ್ಲ, ಒಬ್ಬ ಕಲಾವಿದೆಯ ಮಾತುಗಳನ್ನು ಮತ್ತು ಒಬ್ಬ ನಟ ನಿರ್ದೇಶಕನ ಮಾತುಗಳನ್ನು ನಾವು ಕೇಳಿದ್ದೇವೆ. ಹೀಗಾಗಿ ಇದು ಬಹಳ ಅಪರೂಪದ ಕಾರ್ಯಕ್ರಮವಾಗಿತ್ತು ಮತ್ತು ವಿಶೇಷವಾದ ಮಾತುಗಳು ಆಗಿತ್ತು. ಈ ಇಬ್ಬರು ಮಾತುಗಳ ಚೌಕಟ್ಟು, ಫ್ರೇಮ್ ವರ್ಕ್ ನನಗೆ ಬಹಳ ಹಿಡಿಸ್ತು. ಒಂದು, ಈಗ ದೇ ಆರ್ ನಾಟ್ ಟ್ರೈನ್ಡ್ ಇನ್ ಕ್ರಿಟಿಸಿಸಮ್, ಅದರ ಅದ್ಭುತವಾದ ವಿಮರ್ಶೆಯನ್ನ ಮಾಡಬಲ್ಲರು. ಇದು ಒಂದು ಅಕಾಡೆಮಿಕ್ ಶಿಸ್ತನ್ನಾಗಿ ಅವರು ವಿಮರ್ಶೆಯನ್ನ ಮಾಡಲಿಲ್ಲ. ಆದರೆ ಒಬ್ಬ ಕಲಾವಿದರಾಗಿ, ನಟರಾಗಿ ಒಂದು ಕೃತಿಯನ್ನ ಯಾವ ನೆಲೆಯಿಂದ, ಯಾವ ಮಗುಲಿನಿಂದ ನೋಡ್ಬೋದು, ಹೇಗೆ ಅದನ್ನ ಪ್ರವೇಶಿಸಬಹುದು ಮುಂತಾದ ಸಂಗತಿಗಳನ್ನ ಅವರು ನಮ್ಮ ಗಮನಕ್ಕೆ ತಂದರು. ಗಾಯತ್ರಿ ದೇಸಾಯಿ ಮೇಡಮ್ ಅವರ ಮಾತುಗಳು ನನಗೆ ಬಹಳ ಹಿಡಿಸಿದವು. ಬಹಳ ಅಕಾಡೆಮಿಕ್ ಆಗಿ ಮಾತನಾಡಿದರು. ಸೈದ್ಧಾಂತಿಕವಾಗಿ ಅನೇಕ ಸಂಗತಿಗಳನ್ನ ನಮ್ಮ ಗಮನಕ್ಕೆ ತಂದರು. ಅವರು ಎಲ್ಲ ಮಾತುಗಳ ಹಿಂದೆ ಈ ಆಧುನಿಕೋತ್ತರ ಅಂತ ನಾವು ಯಾವುದನ್ನ ಕರಿತೀವಲ್ಲ, ಪೋಸ್ಟ್ ಮಾಡರ್ನ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಅವರು
ಮಾತನಾಡಿದರು. ಇಂಟರ್ಟೆಕ್ಚುಲಿಟಿ ಬಗ್ಗೆ ಆಗಲಿ, ಇಂಟರ್ಡಿಸಿಪ್ಲಿನರಿ ಬಗ್ಗೆ ಆಗಲಿ ಇತ್ತೀಚೆಗೆ ಬಹಳ ಜನರು ಮಾತನಾಡೋದನ್ನ ನಿಲ್ಲಿಸಿದ್ದಾರೆ. ನಮಗೆ ಮತ್ತೆ ಈ ಮಾಡರ್ನಿಸಮ್ ಪೋಸ್ಟ್ ಮಾಡರ್ನಿಸಮ್ ಬಗ್ಗೆ ನಮ್ಮ ನೆನಪುಗಳನ್ನ, ನಮ್ಮ ಅನುಭವಗಳನ್ನ ಮತ್ತೆ ಅವರು ಜೀವಂತವಾಗಿ ಮಾಡಿದ್ರು. ಹಾಗೆ ಅವರ ಉಪನ್ಯಾಸ ಇತ್ತು. ಈ ಕೃತಿಯನ್ನ ನಾವು ಈ ಪೋಸ್ಟ್ ಮಾಡರ್ನ್ ನೆಲೆಯಿಂದ ನೋಡಿದಾಗ, ಆಧುನಿಕೋತ್ತರ ನೆಲೆಯಿಂದ ನೋಡಿದಾಗ, ಇಂಟರ್ಟೆಕ್ಚುಲಿಟಿ ಇಟ್ಕೊಂಡು, ಅದರ ಇಂಟರ್ಡಿಸಿಪ್ಲಿನರಿ ನೇಚರ್ ಇಟ್ಕೊಂಡು ನೋಡಿದಾಗ ನಮಗೆ ಬೇರೆ ಬೇರೆ ಅನೇಕ ಸಂಗತಿಗಳು ಗೊತ್ತಾಗ್ತಾ ಹೋಗ್ತವೆ. ಒಂದು ಕೃತಿಯನ್ನ 18ನೇ ಶತಮಾನದ 20ನೇ ಶತಮಾನದ ಒಂದು ಕೃತಿಯನ್ನ 15, 14, 12ನೇ ಶತಮಾನದ ಒಂದು ಕೃತಿಯೊಂದಿಗೆ ಇಟ್ಟು ನೋಡಿದಾಗ ನಮಗೆ ಅನೇಕ ಐತಿಹಾಸಿಕವಾಗಿ ಮಹತ್ವ ಹೊಂದಿರುವ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತವೆ. ಹೀಗಾಗಿ ಬಹಳ ಅದ್ಭುತವಾದ ಉಪನ್ಯಾಸ ಇದಾಗಿತ್ತು. ಯಾಕೆಂದ್ರೆ ಅವರು ಆಧುನಿಕೋತ್ತರ ನೆಲೆಯಿಂದ ಈ ಕಾದಂಬರಿಯನ್ನ ವಿಶ್ಲೇಷಣೆ ಮಾಡಿದರು. ಅವರು ನಡೆಸಿದ ಸೈದ್ಧಾಂತಿಕ ಚರ್ಚೆ ನನಗೆ ಬಹಳ ಹಿಡಿಸ್ತು. ಆಮೇಲೆ ಗಾಯತ್ರಿ ಮೇಡಮ್ ಅವರು ಸ್ವತಃ ಕಲಾವಿದರಾಗಿದ್ದರಿಂದ ಭಾರತೀಯ ಕಲೆಯ ಐತಿಹಾಸಿಕತೆಯ ಕುರಿತು, ಅದರ ಪ್ರಸ್ತುತತೆಯ ಕುರಿತು ಬಹಳ ಗಟ್ಟಿಯಾಗಿ ಮಾತನಾಡಬಲ್ಲರು. ಈ ಕಾದಂಬರಿಯ ವಿಶೇಷತೆ ಏನಂತಂದ್ರೆ, ಇದರ ಮೂಲ ಲೇಖಕರು ಉದಯ ಪ್ರಕಾಶ್ ಅವರು. ಒಂದು 2 ತೈಲ ಚಿತ್ರಗಳನ್ನ ಬಳಸಿಕೊಂಡು ಅದ್ಭುತವಾಗಿ ಕಥೆಯನ್ನ ಕಟ್ಟಿದ್ರು. ಈ 2 ತೈಲ ಚಿತ್ರಗಳ ಬಗ್ಗೆ ಮೇಡಮ್ ಅವರು ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಓನ್ಲಿ ಶಿ ಕ್ಯಾನ್ ಸೇ ವಿತ್ ಲಾಟ್ ಆಫ್ ಅಥೆಂಟಿಸಿಟಿ ಅಬೌಟ್ ದಿ ಪಿಕ್ಚರ್ಸ್ ಅಂಡ್ ಶಿ ಹ್ಯಾಸ್ ಆಲ್ರೆಡಿ ಡನ್ ಇಟ್. ಹೀಗಾಗಿ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಪೇಂಟಿಂಗ್ಸ್. ಅವರು ಸ್ವತಃ ಚಿತ್ರಗಳನ್ನ ಬರೀತಾರೆ. ಚಿತ್ರಗಳ ಕುರಿತು ಸುಮಾರು 4 ದಶಕಗಳ ಕಾಲ ಅವರು ಅಧ್ಯಯನವನ್ನ ಮಾಡಿದ್ದಾರೆ. ನನಗೆ ಈ ಕಾದಂಬರಿಯನ್ನು ನಾನು ಓದಿದೆ. ಗರುಡು ಸರ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಒಂದು ಪುಸ್ತಕ ಇಟ್ಕೊಳ್ಳೋಣ ಅಂತ ನಾನು ಹೇಳಿದೆ. ಕಾರಣ ಇಷ್ಟೇ, ಈ ಕಿರು ಕಾದಂಬರಿ ಸುಮಾರು 96 ಪುಟದ ಕಾದಂಬರಿ. ಎವ್ರಿಬಡಿ ಮಸ್ಟ್ ರೀಡ್ ದಿಸ್ ನಾವೆಲ್. ಯು ಲೈಕ್ ಇಟ್ ಫಾರ್ ಮೆನಿ ರೀಸನ್ಸ್. ಅದನ್ನ ಇಷ್ಟಪಡ್ಲಿಕ್ಕೆ, ಅದನ್ನ ಪ್ರೀತಿ ಮಾಡ್ಲಿಕ್ಕೆ ಅನೇಕ ಕಾರಣಗಳು ಈ ಕಾದಂಬರಿಯಲ್ಲಿವೆ. ಈ ಕಾದಂಬರಿ ಓದಿದಾಗ ತುಗ್ಲಕ್ ಪಾತ್ರ ನೆನಪಾಗ್ತದೆ ಅಂತ ಗರುಡ್ ಅವರು ಹೇಳಿದ್ರು. ಈ ಕಾದಂಬರಿ ಓದುವಾಗ ಅನೇಕ ಪಾತ್ರಗಳು ನಿಮಗೆ ನೆನಪಾಗ್ತವೆ. ನನಗೆ ಯಾಕೋ ಏನೋ ಗೊತ್ತಿಲ್ಲ, ಮುಖರ್ಜಿಯ ಕನಸುಗಳು ಕಾದಂಬರಿ ನನಗೆ ನೆನಪಾಯಿತು. ಅಂದ್ರೆ ಈ ಚಿತ್ರಗಳನ್ನ ಇಟ್ಕೊಂಡು ಕತೆ ಕಟ್ಟುವ ವಿಧಾನ ನೋಡಿದಾಗ ಅದು ನನಗೆ ನೆನಪಿಗೆ ಬಂತು. ಈ ಮಹಾರಾಜ ನಂದಕುಮಾರನನ್ನ ಗಲ್ಲಿಗೇರಿಸಿದ ಒಂದು ಹೃದಯ ವಿದ್ರಾವಕವಾದಂಥ ಘಟನೆ ಏನಿದೆಯಲ್ಲ, ಅದು ಇದನ್ನು ಓದಿದಾಗ ಕೇವಲ ಈ ಘಟನೆಯನ್ನು ಇಟ್ಕೊಂಡು ಪ್ರಕಾಶ್ ಗರುಡ್ ಸರ್ ಒಂದು ನಾಟಕವನ್ನು ಬರೀಬಹುದು, ಅದ್ಭುತವಾದಂಥ ಒಂದು ನಾಟಕವನ್ನ ಬರೀಬಹುದು. ಅಂತಂದ್ರೆ ಹೇಗೆ ನಾವು ಹೇಳ್ತೇವೆ, ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಬ್ರಿಟಿಷರು ಹೇಳ್ಕೊಂಡು ಬಂದ್ರು. ಸುಮಾರು 300 ವರ್ಷದ ಇತಿಹಾಸವನ್ನು ಓದಿದ್ರೆ ಒಬ್ಬ ಮನುಷ್ಯ ಕೂಡ ಈ ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅನ್ನೋ ಒಂದು ನಾಣ್ಣುಡಿಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಎಷ್ಟು ನಿರ್ದಯವಾಗಿ ಅವರು ಈ ದೇಶವನ್ನು ಆಡಿದ್ರು, ಎಷ್ಟು ನಮಗೆ ನಾವು ಮರೆತು ಬಿಟ್ಟಿದ್ದೇವೆ. ಸಮಕಾಲೀನ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಸಂಗತಿಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಬಹಳ ಕೆಟ್ಟ ರೀತಿಯಲ್ಲಿ ಈ ದೇಶವನ್ನು ಆಡಿದವರು ಬ್ರಿಟಿಷರು ಅಂತ ನನಗೆ ಅನಿಸ್ತದೆ. ಅವರು ನಮಗೆ ರಸ್ತೆ ಮಾಡಿಕೊಟ್ಟಿರ್ಬೋದು, ಕೆಲವು ಬಿಲ್ಡಿಂಗ್ಸ್ಗಳನ್ನು ಮಾಡಿಕೊಟ್ಟಿರ್ಬೋದು, ಇಂಗ್ಲಿಷ್ ಭಾಷೆಯನ್ನು ಕಲಿಸಿರ್ಬೋದು. ಇವನ್ ಓರಿಯೆಂಟಲಿಸ್ಟ್ ಬಗ್ಗೆ ಪ್ರಾರಂಭದಲ್ಲಿ ಪ್ರಕಾಶ್ ಗರುಡ್ ಅವರು ಹೇಳಿದ ಮಾತು ನನಗೆ ಬಹಳ ಇಷ್ಟ ಆಯಿತು. ಯಾಕಂತಂದ್ರೆ ಅವರು ನಮ್ಮ ಪಠ್ಯಗಳನ್ನ ಮೊದಲ ಬಾರಿಗೆ ಅನುವಾದ ಮಾಡಿದ್ರು, ಭಗವದ್ಗೀತೆಯನ್ನು ಅನುವಾದ ಮಾಡಿದ್ರು, ಕಾಳಿದಾಸನನ್ನು ಅನುವಾದ ಮಾಡಿದ್ರು. ಆದ್ರೆ ಯಾವ ರೀತಿಯಲ್ಲಿ ಅವರು ಅನುವಾದ ಮಾಡಿದ್ರು, ಅದರಿಂದ ಆದಂತ ಹಾನಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ನಮಗೆಲ್ಲ ಮನವರಿಕೆ ಆಗ್ತಾ ಇದೆ, ನಮ್ಮ ತಿಳುವಳಿಕೆಗೆ ಬರ್ತಾ ಇದೆ. ಈ ಘಟನೆ ನನಗೆ ಬಹಳ ಹಿಡಿಸ್ತು. ಇನ್ನೊಂದು ಬಹಳ ಮುಖ್ಯವಾದ ಘಟನೆ ಅಂತಂದ್ರೆ, ಇಲ್ಲಿಂದ ವಾರ್ನ್ ಹೇಸ್ಟಿಂಗ್ಸ್ ಹೋಗುವಾಗ ಅವನು ಚಿನ್ನ, ಬೆಳ್ಳಿ, ಬಂಗಾರ ಎಷ್ಟು ತಗೊಂಡು ಹೋಗ್ಯಾನೋ ಗೊತ್ತಿಲ್ಲ ನನಗೆ, ಆದ್ರೆ 5 ಆಕಳುಗಳನ್ನ, ಒಂದು ಹೋರಿಯನ್ನ ತೆಗೆದುಕೊಂಡು ಹೋಗ್ತಾನೆ. ಆಮೇಲೆ ಮನೆಯಲ್ಲಿ ಅವ್ರನ್ನ ಕಟ್ಟಿಕೊಳ್ತಾನೆ. ಆಮೇಲೆ ತನಗೆ ಮಾಡಿದ ಎಲ್ಲ ಪಾಪಗಳನ್ನ ಅವುಗಳ ಮುಂದೆ ನಿವೇದನೆ ಮಾಡ್ಕೊಳ್ತಾನೆ. ಅಂದ್ರೆ ಚರ್ಚಿಗೆ ಹೋಗಿ ಯೇಸು ಕ್ರಿಸ್ತನ ಎದುರಿಗೆ ನಿಂತ್ಕೊಂಡು ಹೇಗೆ ಕ್ರೈಸ್ತ ಮತ ಬಾಂಧವರು ತಮ್ಮ ತಪ್ಪುಗಳನ್ನ ನಿವೇದನೆ ಮಾಡಿಕೊಳ್ತಾರೆ, ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ
ಕೆಲವರು ತಮ್ಮ ಪಾಪಕೃತ್ಯಗಳನ್ನ ನಿವೇದನೆ ಮಾಡ್ಕೊಳ್ಬಹುದು. ಆದರೆ ವಾರ್ನ್ ಹೇಸ್ಟಿಂಗ್ಸ್ ಈ ಹಸುಗಳ ಮುಂದೆ ನಿಂತ್ಕೊಂಡು ಅಳುತ್ತಾನೆ, ಅವುಗಳ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅವುಗಳ ಮುಂದೆ ತನ್ನ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ತಾನೇ ಅಂದ್ಕೊಡ್ತಾನೆ, ಇಲ್ಲ ಇದೆಲ್ಲ ಮಾಡಿದ ಮೇಲೆ ನಾನು ಬಿಡುಗಡೆ ಹೊಂದಿದೆ, ನನ್ನ ಪಾಪಕೃತ್ಯಗಳಿಂದ, ನನ್ನ ಪ್ರಜ್ಞೆಯಿಂದ, ಅಪರಾಧ ಪ್ರಜ್ಞೆಯಿಂದ ನಾನು ಬಿಡುಗಡೆ ಹೊಂದಿದೆ ಅಂತಕ್ಕ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡ್ತಾ ಹೋಗ್ತದೆ. ಹೀಗೆ ಇಂಥ ಅನೇಕ ಕಾರಣಗಳಿಗಾಗಿ ನಾವು ಈ ಕಾದಂಬರಿಯನ್ನ ಇಷ್ಟಪಡಬಹುದು. ಪ್ರಕಾಶ್ ಗರುಡವರು ಬಹಳ ಮುತುವರ್ಜಿ ವಹಿಸಿ ಆಸಕ್ತಿಯಿಂದ ಬಹಳ ಗಮನ ಕೊಟ್ಟು ಈ ಕಾದಂಬರಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹಳ ಒಳ್ಳೆಯ ಅನುವಾದ. ಇದನ್ನ ನಾವು ಒಂದು ಮೂಲ ಕನ್ನಡ ಕಾದಂಬರಿ ಅನ್ನೋ ಹಾಗೆ ಈ ಕಾದಂಬರಿ ಅನುವಾದವಾಗಿದೆ. ಈ ಕೃತಿಯ ಕುರಿತು ಗಾಯತ್ರಿ ಮೇಡಮ್ ಅವರು ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಎಷ್ಟು ಮಾತುಗಳು ಸಾಕು ಎನಿಸ್ತದೆ. ತಾವು ಕೇಳುಗರು, ಧಾರವಾಡ ಕಟ್ಟಿಯ ಕೇಳುಗರು ಗಾಯತ್ರಿ ದೇಸಾಯಿ ಮೇಡಮ್ ಅವರೊಂದಿಗೆ ಅಥವಾ ಪ್ರಕಾಶ್ ಗರುಡ್ ಅವರೊಂದಿಗೆ ತಮ್ಮ ಸಂವಾದವನ್ನ, ಚರ್ಚೆಯನ್ನ ಮಾಡಬಹುದು, ಅಥವಾ ಈ ಕಾದಂಬರಿಯ ಸಂದರ್ಭದಲ್ಲಿ ಪೂರಕವಾಗಿ ಕೆಲವು ಮಾತುಗಳನ್ನು ಕೂಡ ಆಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಇವಾಗ ಮುಕ್ತ ಸಂವಾದ ಸಮಯ. ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳುವವರು ಅಥವಾ ಪ್ರಶ್ನೆಗಳು ಇದ್ದಾರೆ, ಲೇಖಕರು ಇದ್ದಾರೆ, ಅದ್ರ ಮೇಲೆ ಅವಲೋಕನ ನಡೆಸಿದವರು ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಕೂಡ ನೀವು ಪ್ರಶ್ನೆಗಳನ್ನ ಅಥವಾ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬಹುದು. ಕಲಂದರ್ ಸರ್ ಇದ್ದಾರೆ, ದಯವಿಟ್ಟು. ಲಿಂಗಪ್ಪ ಸರ್ ಇದ್ದಾರೆ. ಅನೇಕ ಜನ ಆಗ್ಲಿ. ಗಾಯತ್ರಿ ಮೇಡಮ್ ಅವ್ರಿಗೆ ಪ್ರಣಾಮಗಳನ್ನು ಹೇಳ್ತಾ, ನಾನು ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿ, ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿ. ತಾವು ನನಗೆ ನಮ್ಮ ವಿಭಾಗಕ್ಕೆ ಒಂದ್ ಬಾರಿ ಬಂದಿದ್ರಿ ಮೇಡಮ್, ಗರುಡ ಸರ್ ಕರ್ಕೊಂಡ್ ಬಂದಿದ್ರು. ಕೇವಲ 5 ನಿಮಿಷ ನಾನು ನಿಮ್ ಜೊತೆಗೆ ಮಾತಾಡಿದ್ದು. ನನಗೆ ಮತ್ತೆ ನಿಮ್ ಜೊತೆಗೆ ಮಾತಾಡ್ಬೇಕು, ನಿಮ್ ಮಾತು ಕೇಳ್ಬೇಕು ಅನಿಸ್ತಾ ಇರ್ತಿತ್ತು. ನನ್ಗೆ ಆ ಸಂದರ್ಭ ಒದಗಿ ಬಂದಿರ್ಲಿಲ್ಲ. ಇವತ್ತು ನನ್ಗೆ ಸಹೋದರ ಡೋನರ್ ಸರ್ ಫೋನ್ ಮಾಡಿ ನೀವು ಹಿಂಗ್ ಸರ್ ಮೇಡಮ್ ಅವ್ರು ಬರ್ತಾ ಇದಾರೆ ಅಂದಾಗ ನಿಜವಾಗ್ಲೂ ಖುಷಿಯಾಗಿತ್ತು. ನಾನು ಇಷ್ಟೊಂದು ಉಪನ್ಯಾಸಗಳನ್ನ ಕೇಳಿದ್ದೀನಿ ಮೇಡಮ್. ಒಬ್ಳು ಕಲಾವಿದೆಯಾಗಿ ಕಲಾವಿದರ ಮಾತುಗಳನ್ನ ಕೇಳ್ಬೇಕಾದ್ರೆ ಆಗುವ ಅನುಭವನೇ ಬೇರೆ ಆಗಿರ್ತದೆ. ಅದರಲ್ಲೂ ತಾವು ಕೆಲವು ವಿಷಯಗಳನ್ನ ಹೇಳ್ಬೇಕಾದ್ರೆ, ಎಸ್ಪೆಷಲಿ ಆಕಳುಗಳ ಬಗ್ಗೆ ಹೇಳ್ಬೇಕಾದ್ರೆ, ರಾಧಾಕೃಷ್ಣರ ಒಂದು ಸಂಗಮದ ಬಗ್ಗೆ ಹೇಳ್ಬೇಕಾದ್ರೆ, ಈ ಕೆಲವು ವಿಷಯಗಳನ್ನ ಹೇಳ್ಬೇಕಾದ್ರೆ ನನಗೆ ಏನೋ ಒಂದು ಕಲಾಕೃತಿಯನ್ನ ನೋಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಹೆಜ್ಜೆಗೂ ಅನಿಸ್ತಾ ಇತ್ತು. ನೀವು ಪ್ರಾರಂಭದಿಂದ ಮುಗಿಯುವವರೆಗೂ ನಿಮ್ಮ ಮಾತುಗಳು ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಟೋಟಲಿ ಎಲ್ಲ ಫೈನ್ ಆರ್ಟ್ಸ್ಗಳನ್ನ, ಪರ್ಫಾರ್ಮಿಂಗ್ ಆರ್ಟ್ಸ್, ಫೈನ್ ಆರ್ಟ್ಸ್ಗಳನ್ನ ಪ್ರತಿನಿಧಿಸ್ತಾ ಇದ್ದು. ನಂಗೆ ನಿಜವಾಗ್ಲೂ ನಿಮ್ಮ ಮಾತುಗಳು ಬಹಳಷ್ಟು ನನಗೆ ಮನಸ್ಸಿಗೆ ಖುಷಿ ಕೊಡ್ತು. ನಾನು ಇನ್ನೂ ನಿಮ್ಮ ಮಾತುಗಳನ್ನ ಕೇಳ್ಬೇಕು, ನಿಮ್ ಜೊತೆಗೆ ಇನ್ನೂ 1-2 ದಿವಸ ಹರಟೆ ಹೊಡಿಬೇಕು, ಅಥವಾ ನನ್ನ ಸಂಗೀತ ತಮಗೆ ಕೇಳಿಸ್ಬೇಕು ಅನ್ನೋ ಫೀಲಿಂಗ್ ಬಂತು ನನಗೆ. ಗರುಡ ಸರ್ ಅಂತರೂ ಅವರು ಅದ್ ಹೆಂಗಂತಾರಂದ್ರೆ ನಮ್ಮಲ್ಲಿ ಅಪ್ರತಿಮ ಕಲಾವಿದರು ಹೌದು, ಬರಹಗಾರರು ಹೌದು. ಅಂತಹ ಒಬ್ರು ಕಲಾವಿದರ ಬಗ್ಗೆ ನೀವು ಅವ್ರು ಬರೆದಂತಹ ಆ ಕೃತಿಯನ್ನ ನೀವು ಇಷ್ಟು ಚಂದ ಹೇಳಿದ್ರಿ ಅಂದ್ರೆ ನನ್ಗೆ ನನ್ನ ಮನಸ್ಸಲ್ಲಿ ತುಂಬಾ ಬಹಳಷ್ಟು ಆನಂದವನ್ನ ಅನುಭವಿಸಿದೆ ಸರ್ ಮೇಡಮ್. ನಾನು ಈ ತರದ ಮಾತುಗಳು ಬಹಳ ಕಡಿಮೆ ನಮ್ಗೆ ಸಿಗ್ತಾವೆ. ನಿಮ್ಮಂತಹ ಸ್ಕಾಲರ್ ನಮ್ಮ ಕರ್ನಾಟಕದವರಾಗಿದ್ದಕ್ಕೆ ನನ್ಗೆ ಇನ್ನೂ ಹೆಮ್ಮೆ ಅನಿಸ್ತಾ ಇದೆ. ನಾನ್ ನಿಮ್ ಬಗ್ಗೆ ತುಂಬಾ ನನಗೆ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್. ನಾನು ನೀವು ನನಗೆ ಆದರ್ಶ ಮತ್ತು ಅನುಕರಣೀಯ. ಎಲ್ಲೂ ನಿಮ್ಮ ಮಾತುಗಳು ಇಂಗ್ಲಿಷ್ ಪದಗಳನ್ನ ಹೆಚ್ಚು ಬಳಸದೆ ಇಷ್ಟು ಸರಳೀಕೃತವಾಗಿ ಎಷ್ಟು ಚಂದಾಗಿ ನೀವು ನಿರೂಪಣೆಯನ್ನ ಮಾಡಿದ್ರಿ. ನಿಮ್ಮ ಆ ಶೈಲಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನನ್ಗೆ ನೀನು ಜಾಯಿನ್ ಆಗಂತ ನನಗೆ ಕಿವಿ ಹಿಂಡಿ ನನಗೆ ಸಹೋದರ ಬಂದು ನನಗೆ ಹೇಳಿದಾಗ ನಂಗೆ ನಿಜವಾಗ್ಲೂ ನನಗೆ ಇರ್ತದೆ, ಕಾರ್ಯಕ್ರಮಗಳು ಇರ್ತಿರ್ತಾವೆ ಅಂತ ಅನ್ನೋ ಫೀಲಿಂಗ್ ಇರ್ತದೆ ಕೆಲವೊಂದು ಸರ್ತಿ ಏನೋ ಅವಸರದಲ್ಲಿ. ಆದ್ರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಅಪರೂಪದ್ದು ಮತ್ತೆ ಅಭೂತಪೂರ್ವ ಕಾರ್ಯಕ್ರಮ.
ನಿಮ್ಮ ಮಾತುಗಳು ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನಿಸ್ತದೆ. ನಾನು ಈ ನಿಮ್ಮ ವಿಷಯದ ಬಗ್ಗೆ ನಾನು ಯಾವ್ದು ಮಾತಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ನೀವೆಲ್ಲಾ ತುಂಬಾ ಚೆನ್ನಾಗಿ ಒಂದು ಪೂರಾ ಕಾದಂಬರಿ ನಮ್ಗೆ ಓದಿಸ್ಬಿಟ್ಟಿದ್ದೀರಿ ಈಗ. ಸೊ ಅದಕ್ಕೆ ನಿಮ್ಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಮತ್ತೆ ಧಾರವಾಡ ಕಟ್ಟೆ ಮತ್ತೆ ಅಣ್ಣ ದೊಡೂರ್ ಸರ್ ಅವ್ರಿಗೆ ವಿಶೇಷ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬೇರೆ ಯಾರಾದ್ರೂ ಕೃತಿಯ ಕುರಿತು ಮೇಡಮ್ ಅವರು ವಿಸ್ತಾರವಾಗಿ ಕೃತಿಯ ಕುರಿತು ಮಾತನಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅನಿಸಿಕೆಗಳು, ಪ್ರಶ್ನೆಗಳನ್ನು ಎತ್ಕೊಳ್ಬಹುದು. ಒಂದು ಪ್ರಶ್ನೆ ಬಂತಲ್ಲೇ, ವಾಟ್ ಈಸ್ ದ ಥೀಮ್ ಆಫ್ ದಿಸ್ ನಾವೆಲ್ ಅಂತ. ಹಲೋ, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸಿದೆ ಸರ್. ಬಂತು, ಒಂದು ಸ್ಕ್ರೋಲ್ ಬಂತು. ಸುಮಾರಾಗಿ ಮೇಡಮ್ ಅವರು ಅದರ ಬಿಚ್ಚಿಟ್ಟಿದ್ದಾರೆ ಅದ್ರದ್ದು ಇದರಲ್ಲಿ. ಯಾಕಂದ್ರೆ ಇಟ್ ಇಸ್ ಇಂಟರ್ಟೆಕ್ಚುಯಲ್ ಅಂಡ್ ರೆಸಿಸ್ಟೆನ್ಸ್ ಫಾರ್ ಸಬಾಲ್ಟರ್ನ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಅದರ ಬಗ್ಗೆನೇ ಇದು ಬಹಳ ಮಾತಾಡ್ತದೆ. ಅಂದ್ರೆ ಅಂಡ್ ಓರಿಯೆಂಟಲಿಸಮ್ ಥಿಂಕಿಂಗ್ ಇದೆಯಲ್ಲ ಅಬೌಟ್ ಅವರ್ ಕಲ್ಚರ್. ನಾವು ನಮ್ಮ ಕಲ್ಚರ್ ನ ಬೇರೆ ವ್ಯಾಪ್ತಿಯಲ್ಲಿ ನೋಡೋದು ಇದೆ. ಇಟ್ ಮೇ ಬಿ ಕ್ರಿಟಿಕಲ್ ಆರ್ ಇಟ್ ಮೇ ಬಿ ವೆರಿ ಕನ್ಸರ್ನ್, ಎರಡೂ ಇರ್ತದೆ ಅದರಲ್ಲಿ. ಬಟ್ ಓರಿಯೆಂಟಲ್ ನೋಡಿದಾಗ ನಾವು ಎಲ್ಲವನ್ನು ನಾವು ಓರಿಯೆಂಟಲ್ ದೃಷ್ಟಿಕೋನ ನೋಡಿದ್ರೆ ಹೌ ದೇ ವಿಲ್ ಲುಕ್ ಎಟ್ ಅಸ್ ಅನ್ನೋದ್ರ ಬಗ್ಗೆ ಇದು ಅದೇ. ಯಾಕಂದ್ರೆ ನಾವು ಆಕಳ ಕರು ಬಗ್ಗೆ ಇಟ್ಟುವಂತ ಒಂದು ಕನ್ಸರ್ನ್, ಅದ್ರಲ್ಲಿ ಬರುವಂತ ಮೆಟಫರ್ಸ್ ಅವೆಲ್ಲ. ಆ ಮೆಟಫರ್ ಇವೆಲ್ಲ ಹೋರಿ ಇರ್ಬೋದು, ಆಕಳಗಳು ಇರ್ಬೋದು, ಇರುವಂತ ಮೆಟಫರ್, ಅಥವಾ ಇವನ್ ಇಫ್ ಯು ಟೇಕ್ ಎಸ್ ಅ ಭಗವದ್ಗೀತಾ ಎಸ್ ಅ ಮೆಟಫರ್ ಆಲ್ಸೋ, ಅವ್ರ ಆಸಕ್ತಿಗೆ ವ್ಯತ್ಯಾಸ ಆಗ್ತದೆ. ಅಲ್ಲೇ ಸರ್ಫೇಸ್ ಲೆವೆಲ್ ಇರ್ತದೆ. ಅಂದ್ರೆ ದೇರ್ ಕನ್ಸರ್ನ್ ಅಬೌಟ್ ನೋಯಿಂಗ್ ಅಬೌಟ್ ಇಂಡಿಯಾ ಈಸ್ ನಾಟ್ ದ ಹಾರ್ಟ್ ಇಂದ ಬರುವಂತದ್ದಲ್ಲ ಅದು ಏನೋ ಒಂದು ಇದು ಒಂದು ಕಲ್ಚರ್ ಇದೆ, ಇದನ್ನು ಒಂದ್ಸಲ ನೋಡೋಣ ಅಂತ ಹಿಂಗಿದೆ. ಅಂದ್ರೆ ಇದರಲ್ಲಿ ಇರುವಂತದ್ದು ಬಗ್ಗೆ ಸರ್ಫೇಸ್ ಲೆವೆಲ್ ಇದೆ ಅಂತ ಬಹಳ ಮತ್ತೆ ಅದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾಕಂದ್ರೆ ಅವ ಅಲಕ್ ನಿರಂಜನ್ ಅಂತ ಆಗ್ಲಿಕ್ಕೆ ಹೋಗ್ತಾನೆ, ಕೃಷ್ಣನ ಬಗ್ಗೆ ಒಂದು ಇದು ಆಗ್ಲಿಕ್ಕೆ ಹೋಗ್ತಾನೆ, ಕುತೂಹಲ ಎಲ್ಲ ಇದೆ. ಬಟ್ ಈ ಕುತೂಹಲ ಅದ್ರದ್ದು ಸಾವಯವ ಕುತೂಹಲ ಆಗಿ ಬೆಳವಣಿಗೆ ಆಗೋದಲ್ಲ. ಅದು ಬಹಳ ಈ ಕಥೆಯ ಮೂಲ ಧಾತು ಅಂತ ನಾನು ಅನ್ಕೊಂಡಿದ್ದೇನೆ. ಹಾ ಸರ್. ಕೊನೆಯದಾಗಿ ಯಾರಾದ್ರೂ ಅನಿಸಿಕೆ ಅಥವಾ ಪ್ರಶ್ನೆಗಳನ್ನ ಕೇಳ್ಬೋದು. ಸಮಯ ಆಗ್ತಾ ಬರ್ತಾ ಇದೆ. ಪ್ರಶ್ನೆಗಳು ಇರ್ದಿದ್ರೆ ಬಸವೇಸ್ವಾಮಿ ಕಾರ್ಯಕ್ರಮ ಮುಗಿಸ್ಬೋದು. ನಂದು ಕೊನೆಗೆ ಒಂದು ಪ್ರಶ್ನೆ ಏನು ಅಲ್ಲ ಸರ್ ಇದು. ನಾನು ವಲಸೆ ಮೇಲೆ ನನ್ನ ಥೀಸಿಸ್ ಮಾಡಿರೋದ್ರಿಂದ ಸರ್, ನಾನು ಸಣ್ಣ ಪುಟ್ಟ ಈ ತರದ್ದು ಸಣ್ಣ ಸಂಗತಿಗಳಂದ್ರೆ ವಲಸೆ ಮೇಡಮ್ ಅವರು ಪ್ರಸ್ತಾಪಿಸ್ತಾ ಇದ್ರು ಡಯಾಸ್ಪೋರಾ ಅಂತ. ಆ ಕಾನ್ಸೆಪ್ಟ್ ಅಲ್ಲಿ ನಾನು ಇದ್ರ ಮೇಲೆ ಏನಾದ್ರೂ ಓದ್ಬೋದಾ, ಬರಿಬಹುದಾ ಅಂತ ಹೇಳಿ ನನ್ಗನ್ಸ್ತು. ಆ ಕೃತಿಯನ್ನ ನಾನು ಮೇಡಮ್ ಅವ್ರ ಕಡೆಯಿಂದ ಅಥವಾ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ನಿಮ್ ನಂಬರ್ ತಗೊಂಡು ನಾನು ಮಾತಾಡ್ತೀನಿ ಸರ್. ಧಾರವಾಡಕ್ಕೆ ಹೋದಾಗ ನೀವು ಭೇಟಿ ಆಗ್ತಾರೆ. ಓಕೆ, ಕಾರ್ಯಕ್ರಮ ಮುಗಿಸುವಂತ ಮೇಡಮ್ ಅವ್ರಿಗೆ ಏನಾದ್ರು ಮತ್ತೇನಾದ್ರು ಹೇಳೋದಿದೆ ಮೇಡಮ್? ಇಲ್ಲ ಸರ್. ಸಂತೋಷ ಆಯ್ತು. ಬಹಳ ವರ್ಷಗಳ ನಂತರ ನಾನು ನಿಮ್ಮ ಮಾತುಗಳನ್ನ ಕೇಳಿದೆ. ಧಾರವಾಡ ಬಿಟ್ಟ ಮೇಲೆ ನಿಮ್ಮ ಮಾತುಗಳನ್ನ ಕೇಳುವ ಸಂದರ್ಭ ಬಂದಿರ್ಲಿಲ್ಲ. ಇಲ್ಲ, ಚೆನ್ನಾಗಿ ಆಗಿದೆ. ನೀವೆಲ್ಲ ಮಾಡ್ತಾ ಇರೋದು ತುಂಬಾ ಖುಷಿ ನಮಗೂ. ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದೀವಿ ನಾವು. ಎಸ್ ಮೇಡಮ್, ನಡೆದಿದೆ. ಹಲೋ ಮೇಡಮ್, ನಾನು ಸುರೇಖಾ ಡೋಣೂರ್ ಮಾತಾಡೋದು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಕಥೆಯನ್ನು ಬರೆಯೋದಕ್ಕಿಂತ ಅದನ್ನ ಓದಿ ಮಾತಾಡೋದು ಬಹಳ ಚೆನ್ನಾಗಿ, ಶೈಲಿ ಚೆನ್ನಾಗಿತ್ತು. ನನಗೆ ಚೈಲ್ಡ್ಹುಡ್ ನೆನಪಾಯ್ತು. ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುರೇಖಾ ಡೋನೂರ್ ಮೇಡಮ್. ನಿಮ್ಮ ಮಾತುಗಳಿಗೆ ಸಮಯ ಆಗ್ತಿದೆ, ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಧಾರವಾಡ ಕಟ್ಟೆ ಧಾರವಾಡ ಆಯೋಜಿಸಿರುವಂತಹ 331ನೇ
ಕಾರ್ಯಕ್ರಮ ವಿಶೇಷ ಉಪನ್ಯಾಸ ಕೃತಿ ಅವಲೋಕನ ಮತ್ತು ಸಂವಾದ. ಈ ಕಾರ್ಯಕ್ರಮದಲ್ಲಿ ವಾರೆನ್ ಎಸ್ಟಿಂಗ್ಸನ ಓರಿ ಕಾದಂಬರಿಯನ್ನ ಮೇಡಮ್ ಅವರು ಗಾಯತ್ರಿ ಮೇಡಮ್ ಅವರು ಅವಲೋಕಿಸಿ ಅನೇಕ ಅಂಶಗಳನ್ನ ಹೇಳಿದ್ರು. ಈ ಕಾದಂಬರಿಯನ್ನ ಬರೆದವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಕಾಶ್ ಗರುಡ ಸರ್. ಅವ್ರಿಗೂ ಕೂಡ ಮತ್ತು ಗಾಯತ್ರಿ ಮೇಡಮ್ ಅವ್ರಿಗೂ ಕೂಡ ನಾನು ಧಾರವಾಡ ಕಟ್ಟೆಯಿಂದ ಮತ್ತೆ ನಮ್ಮ ಧಾರವಾಡ ಕಟ್ಟೆಯ ಬಳಗದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ಅಧ್ಯಕ್ಷೀಯ ಮಾತುಗಳನ್ನಾಡಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ನೆರೆದಿರುವ ಎಲ್ಲಾ ಸಾಹಿತ್ಯ ಆಸಕ್ತರಿಗೂ ಕೂಡ ನಮ್ಮ ಧಾರವಾಡ ಕಟ್ಟೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸದಾ ನಮ್ಗೆ ಇಂಥ ಕಾರ್ಯಕ್ರಮ ನಡೆಸ್ಕೊಡೋದಿಕ್ಕೆ ಒಂದು ಚಿಲುಮೆ ಅಂತಂದ್ರೆ ಸಾಹಿತ್ಯ ಆಸಕ್ತರು. ಅವರು ಸದಾ ನಮ್ ಜೊತೆಗೆ ಇದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೇಳ್ತಾರೆ, ನಮ್ ಜೊತೆಗೆ ಭಾಗವಹಿಸ್ತಾರೆ, ಆ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.